ನೋಡು ಕುದ್ದೋ ಹಾಣಿಗೆದ್ದೋ ಶ್ರೀವತ್ಸಂಕರ ಭಗವತ್ ಪೂಜ್ಯಪಾದ ಸದ್ಗುರುಭ್ಯೋ ನಮಃ ವಂದೇ ಸಚ್ಚಿದಾನಂದಂ ಗಿರಿವರ್ಯಂ ಮಹಾಮತಿಂ ವೇದಾಂತಸಾರಣ್ಯಂ ತದ್ಗುರುಂ ಪ್ರಣತೋಸ್ಮ್ಯಹಂ ಅಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ತದ್ಗುರುಂ ಸಚ್ಚಿದಾನಂದಂ ಸದಾಚಾರ್ಯಂ ಸಮಾಶ್ರಯೇ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ ಅಧೀಃ ಭಗವೋ ಬ್ರಹ್ಮ ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ. ಅದೇ ಅಲ್ವಾ? ಆಯ್ತಾ? ಅದು ಆಯ್ತಾ? ಐತದ್ಯೋ ನೀನೇ ಆಯ್ತಾ? ಒಂದು ಅಲ್ಲಿಯೂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಬಲಂ ಬಲವತಾಂ ಚ ಅಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧಃ ಭೂತೇಷು ಕಾಮಃ ಅಸ್ಮಿ ಭರತರ್ಷಭ. ಹೇ ಭರತರ್ಷಭ, ಭರತವಂಶಕ್ಕೆ ಶ್ರೇಷ್ಠನಾಗತಕ್ಕಂತಹ ಅರ್ಜುನನೇ, ಬಲವತಾಂ ಬಲಂ, ಬಲವಂತರಾದವರಲ್ಲಿರುವ ಬಲ, ಆಂಜನೇಯನಿರುವ ಬಲ, ಭೀಮನಿರುವ ಬಲ ಇದೆಯಾ, ಅದು ನಾನಾಗಿದ್ದೀನಿ. ಯಾವ್ದು? ಕಾಮರಾಗ ವಿವರ್ಜಿತ ಬಲ. ಅದು ರಾವಣನ ಬಲ ನಾನಲ್ಲ. ರಾವಣ ಕೈಲಾಸ ಪರ್ವತವನ್ನು ಎತ್ಬಿಟ್ಟ, ಭಾರಿ ಬಲಿಷ್ಠ. ಇನ್ನೂ ಅನೇಕ ಜರಾಸಂಧ. ಅದೇ ಕಾಮರಾಗ ಕೂತ್ಕೊಂಡ ಬಲ ಇದೆಯಲ್ಲ, ನಾನು ಕಾಮ ಅಂದ್ರೆ ಬಯಕೆ, ಆಸೆ, ಇದು ಅದು ಧರ್ಮದ ವಿರುದ್ಧವಾದ ಕಾಮ ಬಯಕೆ. ರಾಗ ಅಂದ್ರೆ ಒಬ್ಬರನ್ನ ಪ್ರೀತಿಯಿಂದ ದ್ವೇಷ, ಅದಿಟ್ಕೊಂಡು ಒಂದ್ಸಲ ರಾಗ. ಆ ತರ ಕಾಮರಾಗದ ಕೂತ್ಕೊಂಡ ಬಲ ನಾನಲ್ಲ. ಅದು ನನ್ನ ವಿಭೂತಿ ಭಾವನೆ ಮಾಡಬೇಡ. ಯಾವ ಬಲದಲ್ಲಿ ಕಾಮ ಸಂಬಂಧವಿಲ್ಲವೋ, ರಾಗ ಸಂಬಂಧವಿಲ್ಲವೋ, ಪರಿಶುದ್ಧ ಸಾತ್ವಿಕವಾದಂತಹ ಬಲ, ಆಂಜನೇಯ ಬಲ ಇದ್ದಲ್ಲ, ಹೇಳಿದ ರಾಮನ ಜಪ ಮಾಡ್ಕೊಂಡು ಹಾರದ. ಶತಯೋಜನ ವಿಸ್ತೀರ್ಣ ಲವಣಾಂ ಪಪ್ಲುವೆ, ಪಪ್ಲುವಾತೆ ಪಪ್ಲುವಿರೆ ಹಾರ್ಬಿಟ್ಟಂತೆ. 100 ಯೋಜನ ದೂರದಂತಹ ಸಮುದ್ರವನ್ನ ರಾಮನ ಜ್ಞಾಪ ಮಾಡ್ಕೊಂಡು ಹಾರ್ಬಿಟ್ಟ ಅಂದ್ರೆ ಅವನು ಏನು, ಅವನು ಭಕ್ತಿ. ಅವನು ಆಂಜನೇಯನ ಬಲ, ಭೀಮನ ಬಲ, ಮಾಂಧಾತಿ ಚಕ್ರವರ್ತಿ ಬಲ, ರಘುವಂಶ ಮಹಾರಾಜ ಬಲ, ರಾಮನ ಬಲ ಇದೆ, ರಾಮಚಂದ್ರನ ಬಲ. ಆ ಬಲಿಷ್ಠರಾದವರ ಬಲ ಏನಿದೆ, ಆ ಬಲವನ್ನ ನನ್ನ ವಿಭೂತಿಯಿಂದ ಭಾವನೆ ಮಾಡೋ. ಆ ಬಲದಲ್ಲಿ ಕಾಮರಾಗ ಸಂಬಂಧವಿಲ್ಲ. ಯಾವ ಬಲದಲ್ಲಿ ಕಾಮ ಅತ್ಯಾಚಾರ ಮಾಡ್ತಾರೆ, ಬಲಿಷ್ಠರಿಗೆ ಕೊಲೆ ಮಾಡ್ತಾರೆ, ಇದ್ ಮಾಡ್ತಾರೆ, ಆ ಬಲವೆಲ್ಲ ನಾನು, ಅದು ಅಧರ್ಮ ಮಿಶ್ರಿತವಾದ ಬಲ. ಆ ಬಲವನ್ನು ನನ್ನ ಬಲ ಅಂತ ಭಾವನೆ ಮಾಡಬೇಡ. ಅಧರ್ಮ ಸಂಬಂಧವಿಲ್ಲದ ಸಾತ್ವಿಕವಾದ ಆತ್ಮೋನ್ನತಿಗೆ ಕಾರಣವಾಗಿರುವ ಲೋಕಸಂಗ್ರಹವಾಗಿರ್ತಕ್ಕಂಥ ಬಲ ಇತ್ತು. ಆ ಬಲ ನಾನು. ಇನ್ನು ಕಾಮವೂ ನಾನಾಗಿದ್ದೀನಿ. ಎಂಥ ಕಾಮ? ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ. ಭೂತಗಳಲ್ಲಿ ಧರ್ಮಕ್ಕೆ ಅವಿರುದ್ಧವಾದ ಕಾಮ ಉಂಟಲ್ಲ, ಸನ್ಯಾಸಿಗಳು ಬದುಕುಗೋಸ್ಕರ ಭಿಕ್ಷಾಟನೆ ಮಾಡ್ತಾರೆ. ಬೈಕೇನೆ ಹಸಿವಾಗಿದೆ, ಹಸಿ ತೀರಿಸ್ಕೊಳ್ಳೋಕೆ ಭಿಕ್ಷಾಟನೆ ಮಾಡ್ಲೇಬೇಕು. ಯಾಕೆಂದ್ರೆ ಅವ್ರಿಗೆ ಸಂಪತ್ತಿನ ಸೊತ್ತಿಲ್ಲ ಅಂತ ಆದ್ಮೇಲೆ ತಮ್ಮ ಉದರ ಪೋಷಣೆಗೆ ಭಿಕ್ಷೆ ಮಾಡ್ತಾರೆ, ಜೀವನ ಮಾಡ್ತಾರೆ. ಅದು ಆ ಬೈಕೆ ನಾನಾಗಿದೆ. ಯಾಕಂದ್ರೆ ಅದರಲ್ಲಿ ದೇಹ ಸ್ಥಿತಿ ಮಾತ್ರ ಪ್ರಯೋಜನ ಅಷ್ಟಕ್ಕೆ ಆಗಿರುವ ಬಲ ಇದು ಕಾಮ. ಅದು ದೇಹ ಸ್ಥಿತಿ ಮಾತ್ರ ಪ್ರಯೋಜನಕ್ಕಿರುವ ಕಾಮವನ್ನ ನನ್ನ ಅಂಶ ಅಂತಾನೆ. ಆದ್ರೆ ಇನ್ನೊಬ್ಬರನ್ನ ಆಳೋದು, ಹಿಂಸೆ ಮಾಡೋದು, ಮಾಡೋದು ಆ ಕಾಮ ಇದೆಯಲ್ಲ, ಅತ್ಯಾಚಾರ, ಆ ಕಾಮ ನನ್ನ ಅದ್ಭುತ ಅಲ್ಲ. ಹಾ, ರಾಜಸ ತಾಮಸ ಮಿಶ್ರಿತವಾಗಿರ್ಬಾರ್ದು. ಸಾತ್ವಿಕ ಕಾಮ ಇದೆಯಲ್ಲ, ಆ ಕಾಮ ಧರ್ಮಕ್ಕೆ ಅವಿರುದ್ಧವಾದ ಕಾಮ. ಆ ಕಾಮವನ್ನ ನನ್ನ ವಂಶ, ನಿನ್ನ ವಿಭೂತಿ ಎಂಬುದಾಗಿ ತಿಳ್ಕೋ. ಈ ಅಕ್ಕಾದ ಧ್ರುವ ತಪಸ್ ಮಾಡ್ತಿತ್ತಲ್ಲ, ಬೈಕೆ ಮಾಡಿದ್ರು, ಅದು ಲೋಕದಲ್ಲಿ ದಧೀಚಿ ತಪಸ್ ಮಾಡು ಕಾಮ. ಅದು ಬಲಂ ಸಾಮರ್ಥ್ಯಂ ಓಜಃ ಬಲವತಾಂ ಅಹಂ. ಬಲಂ ಸಾಮರ್ಥ್ಯಂ ಓಜಃ ಬಲವತಾಂ ಅಹಂ. ಓಜವಂತರು, ಬಲವಂತರು,
ಅವರಲ್ಲಿರ್ತಕ್ಕಂತಹ ಬಲ ಓಜಸ್ಸು ಏನಿದೆ ಆ ಓಜಸ್ಸು ಬಲ ನಾನೇ ಆಗಿದ್ದೀನಿ ಅಂತ ತಿಳ್ಕೋ ಭಾವನೆ ಮಾಡು. ಇಲ್ಲಿ ಉಪಾಧಿ ಅಂಟಿಸ್ಬಿಟ್ಟು ನೀವು ಮೋಸ ಹೋಗ್ಬಿಡ್ತೀರಾ. ಆಂಜನೇಯ ಭಾರಿ ಬಲ, ಭೀಮನ ಭಾರಿ ಬಲ ಅಂತ. ನಿಜವಾಗಿ ಆಂಜನೇಯ ಬಲ ಆಂಜನೇಯದಲ್ಲ, ಭೀಮಂದಲ್ಲ. ಎಲ್ಲ ಬಲಕ್ಕೂ ಮೂಲ ಆತ್ಮನೆ, ಪರಮಾತ್ಮಂದೇ ಬಲ. ಉಪಾಧಿ ತೋರ್ಕೊಳತ್ತೆ. ಉಪಾಧಿಯಲ್ಲಿ ಯಾರ ಉಪಾಧಿಯಲ್ಲಿ ಧರ್ಮ ಹೆಚ್ಚೋ ಪುಣ್ಯ ಹೆಚ್ಚೋ ಅಲ್ಲಿ ಜಾಸ್ತಿ ತೋರ್ಕೊಳತ್ತೆ. ಅಲ್ಲಿ ಅಧರ್ಮ ವಿಜ್ಞಾನ ಅಲ್ಲಿ ಬಲ ಕಮ್ಮಿ ತೋರ್ಕೊಳತ್ತೆ. ಪರಮಾತ್ಮಂದೇ ಬಲ ಅದು. ಎಲ್ಲ ಅವನಿಗೆ ಜ್ಞಾನ ಐಶ್ವರ್ಯ ಶಕ್ತಿ ಬಲ ವೀರ ತೇಜಸ್ಸು ಸದಾ ಸಂಪನ್ನ ಪರಿಪೂರ್ಣ ಅವನು. ಆಯಾಯ ಉಪಾಧಿಯಲ್ಲಿ ದೇವೆಯಿಂದಲೇ ಎದ್ಕೊಳತ್ತೆ, ಇಂದ್ರನೇ ಬೇರೆ ಎದ್ಕೊಳತ್ತೆ. ಹಾಗಾಗಿ ಬಲವಂತರಾಗಿರುವ ಬಲ ಓಜಸ್ಸಿದೆಯಲ್ಲ ಅದು ನಾನಾಗಿ, ಆ ಸಾಮರ್ಥ್ಯ ನನ್ನ ಅಂಶ, ನನ್ನ ಹೋಗಿ ಭಾವನೆ ಮಾಡು. ತಚ್ಚಬಲಂ ಕಾಮರಾಗ ವಿವರ್ಜಿತಂ. ಆ ಬಲವಾಗಲು ಕಾಮ ವಿವರ್ಜಿತ ರಾಗ ವಿವರ್ಜಿತ. ವಿವರ್ಜಿತ ಬಿಟ್ಕೊಂಡಿರೋದು ಅಂತ. ಕಾಮ ಸಂಬಂಧವಿಲ್ಲದ ರಾಗ ಸಂಬಂಧ. ಅದು ಕಾಮದಲ್ಲೂ ಇಂದ್ರಿಯ ತೃಪ್ತಿಗಾಗಿ ಕಾಮ ಇದೆಯಲ್ಲ, ಇಂದ್ರಿಯ ಸುಖಕ್ಕಾಗಿ ಆ ಕಾಮ ದೋಷ. ಬದುಕಿನ ಬಯಕಿಗಾಗಿ ಇದೆಯಲ್ಲ ಅದು ದೋಷ ಅಲ್ಲ. ಶರೀರ ಸ್ಥಿತಿ ಮಾತ್ರ ಪ್ರಯೋಜನವಾಗಿರೋ ಕಾಮರಾಗಗಳು ಓಕೆ. ಅದ ಇಂದ್ರಿಯಕ್ಕೆ ಸುಖ ಆಗ್ಬೇಕು, ಕಣ್ಣಿಗೆ ಇಂಪಾಗ್ಬೇಕು, ಕಿವಿಗೆ ಹಿತವಾಗ್ಬೇಕು, ಚರ್ಮೇಂದ್ರಿಯಕ್ಕೆ ನಾಲಿಗೆಂದ್ರಿಯಕ್ಕೆ ಅದು ದೋಷ. ಅಘಾಯು ಇಂದ್ರಿಯಾರಾಮ ಅಂತ ಇದ್ದ ಪರಮಾತ್ಮ. ಇಂದ್ರಿಯದಲ್ಲೇ ಆರಮಣ ಮಾಡ್ಕೊಳ್ಳೋದು, ಕ್ರೀಡೆ ಆಡೋದು ಅದು ಪಾಪಾಯು, ಪಾಪ ಜೀವನ, ಪಾಪ ಬದುಕು, ತಪ್ಪದು. ಇಂದ್ರಿಯ ಸುಖಕ್ಕಾಗಿ ಚಡಪಡಿಸೋದು ತುಂಬಾ ತಪ್ಪು. ಕಾಮಶ್ಚ ರಾಗಶ್ಚ ಕಾಮರಾಗವು. ಕಾಮ ಮತ್ತು ರಾಗಗಳೇ ಕಾಮರಾಗಗಳು. ಕಾಮ ತೃಷ್ಣ ಅಸನ್ನಿಕೃಷ್ಟೇಷು ವಿಷಯೇಷು. ಕಾಮಕ್ಕೂ ರಾಗಕ್ಕೂ ವ್ಯತ್ಯಾಸ ಹೇಳ್ಬೇಕು ಅಂತ. ಕಾಮ ಅಂದ್ರೆ ಬರೀ ಬಯಕೆ, ಹತ್ತಿರ ಇಲ್ಲದೆ ಇರ್ತಕ್ಕಂತಹ ವಸ್ತುವಿನ ಬಯಕೆ. ಎಲ್ಲೋ ಇದೆ, ಅದು ನಮ್ಗೆ ಬೇಕು ಅಂತ ಆಸೆ. ಯಾವಾಗ ಬರುತ್ತೆ, ಹೇಗ್ ಬರುತ್ತೆ ಏನು ಗೊತ್ತಿಲ್ಲ, ಅದ ಮೇಲೆ ಬಯಕೆ ಇದೆ. ಅದು ಸನ್ನಿಕೃಷ್ಟವಲ್ಲ, ಅಂದ್ರೆ ಹತ್ತಿರದಲ್ಲಿ ಇಲ್ಲ. ಆಮೇಲೆ ದೊರೆಯುವ ಉಪಾಯವೂ ಗೊತ್ತಿಲ್ಲ, ಕಾಲವೂ ಗೊತ್ತಿಲ್ಲ, ದೇಶವೂ ಗೊತ್ತಿಲ್ಲ, ಎಲ್ಲೋ ಇದೆ. ಹೇಗ್ ಬರುತ್ತೆ, ಹೇಗ್ ಸಿಗತ್ತೆ ಉಪಾಯ ಗೊತ್ತಿಲ್ಲ, ಕ್ರಮ ಮಾರ್ಗನೂ ಗೊತ್ತಿಲ್ಲ. ಆಸೆ ಅಂತೂ ಇದೆಯಲ್ಲ, ಅದು ಕಾಮ. ರಾಗ ಅಂದ್ರೆ ಆ ಆಸೆ ಪಟ್ಟ ವಸ್ತು ಸಿಕ್ಕಿದ ಮೇಲೆ ಅದು ಬರ್ತಲ್ಲ. ರಾಗ ರಂಜನ ಪ್ರಾಪ್ತೇಶು ವಿಷಯೇಷು. ಇಷ್ಟಪಟ್ಟ ವಸ್ತು ಸಿಕ್ಕಿದ ಮೇಲೆ ಅದ್ರ ಹೊರನಾಡುತ್ತದೆ ಮನಸ್ಸು. ಇಷ್ಟ ಇಷ್ಟು ಬುದ್ಧಾಗಿದೆ, ಇಷ್ಟ ಇದೆ ಅಂತ ಹೇಳಿ ಆ ಚಂದಂತ ಆಭರಣವನ್ನು ಅದೇನೋ ವಸ್ತು ನೋಡ್ಕೊಂಡು ಹಿಂಗ್ ಮುಟ್ಟಿ 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 ಖುಷಿ ಪಡೋದು. ಎಷ್ಟು ಚೆನ್ನಾಗಿದೆ, ಎಷ್ಟು ಇದಾಗಿದೆ, ಎಷ್ಟು ಚಂದ ಇದೆ, ನೈಸ್ ಆಗಿದೆ, ಎಷ್ಟು ಸುಂದರ ಇದೆ, ಪಾಠ ಇದೆ ಅಂತ ಹೇಳಿ ಅದ್ರಲ್ಲಿ ಮುಟ್ಟಿ 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 ಅದರಲ್ಲೇ ಮನಸ್ಸನ್ನು ಹೊರನಾಡಿಸೋದಿದೆಯಲ್ಲ, ಅದು ರಾಗ. ಅದರಲ್ಲೇ ಹೊರನಾಡುತ್ತೆ ಮನಸ್ಸು. ಆ ಇಷ್ಟವಾದ ವಸ್ತುವಿನಲ್ಲಿ ಮುದ್ದಾದ ಮಗುವನ್ನು ಕೈಗೆ ಎತ್ಕೊಂಡಾಗ ಆ ಎತ್ಕೊಂಡು ಮುದ್ದು ಮಾಡುತ್ತೀವಲ್ಲ, ಅಂದ್ರೆ ರಾಗ. ಇವು ಮಕ್ಕಳು ಬೇಕು, ಮಕ್ಕಳಾಗಿಲ್ಲ ಅನ್ನುವಂಥದ್ದು ಸಾಮಾನ್ಯ ಬಯಕೆ ಕಾಮ. ಮಕ್ಕಳು ಸಿಕ್ಕಿದ್ಮೇಲೆ ಆ ಮಗು ಎತ್ಕೊಂಡು ಮುದ್ದಾಡೋದು, ಮಗು ಅದಕ್ಕೇನೋ ಚಾಕ್ಲೇಟ್ ಕೊಡೋದು, ಅದಕ್ಕೆ ಆಟ ಆಡ್ಸೋದು ಮಗು ಜೊತೆ, ಮಗು ಅವೆಲ್ಲ ರಾಗ. ಅದರಲ್ಲಿ ಫಿಸಿಕಲಿ ಸಂಬಂಧ ಇರೋದು ರಾಗ. ಫಿಸಿಕಲಿ ಸಂಬಂಧ ಇದೆ ಬರೀ ಇಂದ್ರಿಯಕ್ಕೆ ದೂರದೇ ಮನಸ್ಸಿಂದ ಕಲ್ಪನೆ ಮಾಡ್ಕೊಂಡ್ರೆ ಕಾಮ. ಮನಸ್ಸಿನ ಕಲ್ಪನೆಗೆ ಅಷ್ಟಕ್ಕೆ ಗೋಚರವಾಗಿರುತ್ತೆ. ಇದೆ ಇಲ್ಲೋ ಅಮೆರಿಕಾದಲ್ಲಿ ಎಲ್ಲೋ ಒಂದು ಬಹಳ ಒಂದು ದೊಡ್ಡ ಹಾಯ್ ಚೆನ್ನಾಗಿರುವಂತಹ ಒಂದು ಇದಿದೆಯಂತೆ, ಕಾರೋ ಅಥವಾ ಮೊಬೈಲ್ ಇದೆ. ನಮ್ಗೆ ಬೇಕು ಅಂತ ಆಸೆ ಇದೆ, ಸಿಕ್ಕಿಲ್ಲ ಅಂದ್ರೆ ಅದು ಕಾಮ. ತಾಭ್ಯಾಂ ಕಾಮರಾಗಾಭ್ಯಾಂ ವಿವರ್ಜಿತಂ. ದೇಹಾದಿ ಧಾರಣ ಮಾತ್ರಾರ್ಥಂ ಬಲಂ ಅಂದ್ರು. ಸತ್ವಂ ಅಹಂ ಅಸ್ಮಿ. ಆ ಕಾಮ ಮತ್ತು ರಾಗಗಳಿಂದ ಬಿಡಲ್ಪಟ್ಟ, ಅದರಿಂದ ದೂರವಾದ, ಅದರ ಸಂಬಂಧವಿಲ್ಲದ ದೇಹವೇ ಮುಂತಾದ ದೇಹ ಪ್ರಾಣ ಇಂದ್ರಿಯ ಬದುಕೊಂಡಿರ್ಬೇಕು. ಯಾಕಂದ್ರೆ ಬದುಕಿದ್ರೆ ತಾನೇ ಪುರುಷಾರ್ಥ ಸಾಧನೆ ಮಾಡಕ್ಕಾಗಲ್ಲ. ಬದುಕೇ ಇಲ್ಲ ಆಮೇಲೆ ಮೋಕ್ಷಕ್ಕಾಗಿ ಪ್ರಯತ್ನ ಮಾಡಕ್ಕೆ ಆಗಲ್ಲ. ಬದುಕೋದಕ್ಕೆ ಎಲ್ರಿಗೂ ಹಕ್ಕುಂಟು, ಅದು ಭೋಗವನ್ನು ಅನುಭವಿಸೋಕೆ ಹಕ್ಕಿಲ್ಲ. ಭೋಗವನ್ನು ಅನುಭವಿಸುವಾಗ ಪೀಡೆ ಆಗದೇನೆ, ತೊಂದರೆ ಆಗದೇನೆ ಅನುಭವಿಸ್ಬೇಕು ಅಂತ ಒಂದು ಲೋಕದ ಶಾಸ್ತ್ರದ ಮರ್ಯಾದೆ. ಹುಡುಗಿ ಚೆನ್ನಾಗಿದ್ದಾಳೆ ಅಂದ್ಬಿಟ್ಟು ನಾವು ಕಟ್ಕೊಂಡ್ಬಿಡ್ತೀನಿ ಅಂದ್ಬಿಟ್ರೆ ಕಪಾಳ ಹೊಡಿತಾರೆ. ಚೆನ್ನಾಗಿರ್ಬೋದು, ನೀನು ಹಂಗೆ ಕಟ್ಕೊಳಕ್ ಬರಲ್ಲಪ್ಪ. ಅದು ಇದಕ್ಕೆ ವಿರುದ್ಧ, ಅದು ಶಾಸ್ತ್ರಕ್ಕೂ ವಿರುದ್ಧ, ನಡವಳಿಕೆಗೂ ವಿರುದ್ಧ.
ಆದ್ರೆ ನೀನ್ ಬದುಕಿಗಾಗಿ ತುಂಬಾ ಹಸಿವು ಆಗ್ತಿದೆ, ಅಂಗಡಿ ಹೇಳ್ತಾರೆ ಅಯ್ಯೋ ತುಂಬಾ ಹಸಿವು ಆಗ್ತಿದೆ ಒಂದು ಹಣ್ಣು ಕೊಡೋ ಅಂತ ತಮ್ಗೆ ತಪ್ಪಿಲ್ಲ, ಕೇಳ್ಬೋದು. ಮನುಸ್ಮೃತಿಯಲ್ಲಿ ಸ್ಪಷ್ಟ ಹೇಳಿದ್ದಾರೆ, ತುಂಬಾ ಹಸಿವು ಆಗ್ತಿದ್ರೆ ಆ ಕಬ್ಬಿನ ಕೋಲು ಹಣ್ಣು ಕಾಲ್ತಾ ಮಾಡ್ತಕೊಂಡು ದೋಷ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟಕ್ಕೆ ಅಲ್ಲೇ ತಿನ್ಬೋದು, ಹೊತ್ಕೊಂಡೋಗ್ಬಾರ್ದು, ಮಾರಬಾರ್ದು. ಒಂದ್ಸಲ ಏನಾಗ್ಬಿಟ್ಟಿದ್ರು ಗೊತ್ತಾ, ನಮ್ಮ ತಂದೆಯವರು ತೋಟಕ್ಕೆ ಹೋದ್ರು, ಬೇಗನೆ ಹೋಗ್ತಿದ್ರು ಅವರು. ಅವ್ರು ಯಾರು ಇಬ್ರು ಕೆರೆ ಮೇಲೆ ಆಳುಗಳು ಕೆಲಸಗಾರರು, ಅವರು ಬಂದಿದ್ದಾರೆ, ಒಳ್ಳೆ ಹಲಸಿನ ಮರ ಗೊತ್ತಿದೆ, ಅವ್ರು ಬಂದು ಹತ್ಬಿಟ್ಟು ಕೆಳ್ಬಿಟ್ಟು ಕುಯ್ತಾ ಇದ್ ಮಾಡ್ತಿದ್ರು. ನಮ್ಮ ತಂದೆ ಮಣ್ಣು ಗೋಡ ಹೋದ್ರು, ಹೋಗ್ಬಿಟ್ಟು ಬರ್ರೋ ತಿನ್ಕೊಂಡು ಹೋಗ್ರ, ಪರವಾಗಿಲ್ಲ ಕಂಡ ಏನ್ ತಿಪ್ಪಿಲ್ಲ, ಹಣ್ಣು ತಾನೆ ತಿನ್ಕೊಂಡು ಹೋಗ್ರಿ ಏನ್ ಅವ್ರು ಆಶ್ಚರ್ಯ, ಏನ್ ಕರಿತಾ ಇದ್ರೆ ಬಂದ್ರು, ನಮ್ಮ ತಂದೆ ಏನಿಂದ ತಿಂದ್ರಿ, ಪೂರ್ತಿ ತಿಂದ್ರಿ, ಚೆನ್ನಾಗಿ ತಿಂದ್ರಿ, ಹೋಗಿ ಪರವಾಗಿಲ್ಲ ಅದು. ಅಂದ್ರೆ ಹಣ್ಣನ್ನ ಕುಯ್ತಿಂದ ಅದಕ್ಕೆ ಅನ್ನಸ್ಯ ಕೃತಂ ಪಾತ್ರಂ ಅಂತ, ಹಸಿವಾದವರಿಗೆಲ್ಲ ಅದು ಅಧಿಕಾರ ಉಂಟು. ನಿಮ್ದೇ ಇರ್ಬೋದು, ನಿಮ್ ತೋಟದ್ದೇ ಇರ್ಬೋದು, ಹಣ್ಣಾಗಿದೆ ತಿನ್ನಕ್ಕೆ ನೀವು ಪರ್ಮಿಷನ್ ತಗೋಬೇಕಾಯ್ತು. ಕೇಳೋದು ಒಂದು ದೊಡ್ಡಸ್ಗೆ ಅಗ್ನಿಷೆ ಬೇರೆ, ಕೇಳಬಾರ್ದು ಅಂತಲ್ಲ, ಅದು ಕೇಳದೆ ತಿಂದ್ರೆ ತುಂಬಾ ಅಪರಾಧ ಅಲ್ಲ. ಯಾಕೆಂದ್ರೆ ಕೊಟ್ಟ ಪ್ರಾಣನಿಗೆ ಕೊಟ್ಟ ಎಲ್ಲ ಅನ್ನ ಯಾರದ್ದು? ಪ್ರಾಣಂದು. ಜಗತ್ತಿನ ಎಲ್ಲ ಅನ್ನೂ ಪ್ರಾಣಂದು. ನಾವು ಕೊಡ್ತಾ ಇರೋದು ಪ್ರಾಣಂದೇ ಅನ್ನ, ಪ್ರಾಣನಿಗೆ ಕೊಡ್ತಿರೋದು, ಪ್ರಾಣನೇ ಸ್ವಾಮಿ. ಅದು ತಂದ್ಕೊಂಡು ನೀನ್ ತಿಂದ್ರೆ ಆದ್ರೆ ತಗೊಂಡು ನಾ ಮಾರ್ತೀನಿ, ದುಡ್ಡು ಮಾಡ್ಕೊಳ್ತೀನಿ, ಆ ದುಡ್ಡಿಂದ ಒಂದು ಮೊಬೈಲ್ ತಗೊಳ್ತೀನಿ ಅಥವಾ ಇನ್ನೇನೋ ಒಂದು ಸಿನಿಮಾ ಹೋಗ್ತೀನಿ, ಅದು ತಪ್ಪು. ಇಂದ್ರಿಯ ಸುಖಕ್ಕಾಗಿ ಆ ದುಡ್ಡು ಮಾಡ್ಕೊಟ್ರೆ ಅದು ಒಪ್ಪಲ್ಲ. ಹೊಟ್ಟೆಗೆ ಬಟ್ ಇದಕ್ಕೆ ತಿಂದ್ರೆ ಖಂಡಿತ. ಅದಕ್ಕೆ ದೇಹಾದಿ ಧಾರಣ ಅಂದ್ರೆ ಆದಿ ಶಬ್ದದಿಂದ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣ ಇದು ಬದುಕೊಂಡಿರುತ್ತೆ. ಬದುಕಕ್ಕೆ ಯಾಕೆ? ಹೌದು, ಯಾಕಿಲ್ಲ? ದೇಹಾದಿನ ದೇಹಿಂದ ಮನೋ ಬುದ್ಧಿ ದರ್ಶನ. ಹೌದಪ್ಪ, ಅದಕ್ಕೆ ವ್ಯಾಖ್ಯಾನ ಕೊಡ್ತಾರೆ. ಆಮೇಲೆ ಆ ಒಂದು ಇಲ್ಲಿ ಆದಿ ಬರ್ಬೇಕಾಯ್ತು, ದೇಹಾದಿ ಆಮೇಲೆ ಒಂದ್ ಬರ್ಬೇಕು, ಅರ್ಥಂ ಒಂದ್ ಬಂದ್ಬಿಟ್ಟಿದೆ. ಕೆಲಸ ಮಧ್ಯ ಕೊಟ್ಬಿಟ್ಟಿದ್ದಾರೆ, ಮಧ್ಯ ಕೊಡೋದು ಉಂಟು ನೋಡಿ, ಆಚಾರ ಇದೆ ಸ್ವಾಮಿಗಳಲ್ಲಿ. ಏನಪ್ಪ ಗುಳಿ ಮಾಸ ಏನು ಕೊಂಡಿರೋ ಗೊತ್ತಾಗಲ್ಲ. ಇದಲ್ಲೂ ಒಂದು ನೋಡಿದೆ, ಇವತ್ತಿನ ಇದು ಪ್ರೂಫ್ ನೋಡ್ತಾ ಇದ್ನಲ್ಲ, ಸೂತ್ರಭಾಷಿದ್ದು, ಅಲ್ಲಿ ಶತೋಜನ ಪರ್ಯಂತ ಸಪ್ತ ಓದನ ಬರೆದಿದ್ದಾರೆ ಭಾಷಿಕರು. ಆ ಓದನ ಹಬ್ಬದಿಂದ ಅದು ಇದರಲ್ಲಿ ಇದೆ, ಶತೋಜನ ಪರ್ಯಂತದ ವರುಣ ಸಭಾ, ಸೌರ ಸಭಾ, ಬೃಹಸ್ಪತಿ ಸಭಾ ಏನೋ ಮಾಡಿದ್ದಾರೆ, ಸಭಾ ಅದನ್ನ ನಾನು ಸೇರಿಸಿದೆ. ಅದನ್ನು ಸ್ವಾಮಿಗಳು ಇದು ಏನೋ ತಿಳಿಯೋದು ಅಂತ ಕೊಟ್ಟಿದ್ದಾರೆ ಸ್ವಾಮಿ. ಇದೇ ಸುಲಭ ಇದೆಯಲ್ಲ, ಯಾಕೆ ಸ್ವಾಮಿ ತಿಳಿಯೋದು ಅಂತ ಕೊಟ್ಟಿದ್ದಾರೆ, ಪ್ರಸಿದ್ಧವಾಗಿದೆಯಲ್ಲ ಇದ್ರಲ್ಲಿ ಅಂತ. ಏನ್ ಕೊಟ್ಟ? ದೇಹವೇ ಮುಂತಾದವುಗಳು ಬದುಕೊಂಡಿರೋದಕ್ಕೆ ಏನು ಬೇಕೋ ಪದಾರ್ಥ, ಆ ಪದಾರ್ಥ ಬಯಸೋದು ಅನ್ನೋದಿಲ್ಲ, ಅದು ಕಾಮ ದೋಷ ಅಂತ ಅನ್ನಿಸ್ಕೊಳ್ಳಲ್ಲ. ಆ ಕಾಮ ನಾನಾಗಿದ್ದೀನಿ ಅಂತ ಭಾವನೆ ಮಾಡು. ಆ ಬಲ ಇದು, ಆ ಬಲ ನಾನಾಗಿದ್ದೀನಿ. ಅದು ಸತ್ವ ಬಲಂ ಅಂದ್ರೆ ಸತ್ವ ಅರ್ಥ ಮಾಡಿದ್ರು. ಸತ್ವ ತಾಕತ್ ಮುಂಚೆಲ್ಲ, ಅದಕ್ಕೆ ಸತ್ವನೇ ಇಲ್ಲ ಅವನಿಗೆ, ಎದ್ವಿ ತಿರುಳು ಸತ್ವ ಬಲ. ಆ ಬಲವು ನಾನಾಗಿದ್ದೀನಿ ಬಲವು. ನತು ಯತ್ ಸಂಸಾರಣಾಂ ಸೃಷ್ಟರಾಗಾದಿ ಕಾರಣ. ಸನ್ಯಾಸಿನಾಂ ದೇಹಧಾರಣ ಮಾತ್ರ ಇಟ್ಕೊಂಡಿದ್ದಾರೆ, ಗೃಹಸ್ಥಾನಾಂ ಸೃಷ್ಟರಾಗಾದಿ ಕಾರಣ ಬಲಂ. ಹಾಗೆ ಈ ಗೃಹಸ್ಥರಿಗೆ ಆಸೆಯ ಬಲ ಇದೆಯಲ್ಲ, ಆಸೆಯ ಬಲ, ರಾಗದ ಬಲ, ಅದಕ್ಕೆ ಕಾರಣವಾದ ಬಲ ಇದೆ. ಆ ಬಲ ನಾನು, ಆ ಬಲದಲ್ಲಿ ನನ್ನ ವಿಭೂತಿ ಮಾಡಬೇಡ. ಈ ಬಲದ ಸನ್ಯಾಸಿಗಳ ದೇಹಧಾರಣಕ್ಕಾಗಿ ಭಿಕ್ಷೆ ಮಾಡ್ತಾರಲ್ಲ,
ಅದಕ್ಕೆ ಓಡಾಡ್ತಾರಲ್ಲ, ಓಡಾಡೋಕೊಂದು ಬಲ ಬೇಕಲ್ಲ, ಆ ಬಲ ನಾನು ಮಾಡಿದೆ. ಅಲ್ಲೇ ಚೂರು ಈ ಶಂಕರಾಚಾರ್ಯರಿಗೂ ಬಿಡ್ಲಿಲ್ಲಲ್ಲ ಅಂತ ಆಶ್ಚರ್ಯ ಅಂತ. ಅವ್ರಿಗೂ ಸನ್ಯಾಸಿಗೂ ಏನೋ ಒಂದು ಪಕ್ಷಪಾತ, ಒಂದು ಚೂರು ಅಭಿಮಾನ ಜಾಸ್ತಿ. ಯಾಕೆ? ತಮ್ಮವರು ಅಂತ ಪ್ರಪಂಚಕ್ಕೆಲ್ಲ ಕಾಯಿಬಟ್ಟೆ ಹೊಡಿಸ್ಬೇಕು ಅಂದ್ಬಿಡಿದಾರೆ ಅವರು. ಎಲ್ರಿಗೂ ಕಾಯಿಬಟ್ಟೆ ಹೊಡಿ, ಎಲ್ಲರೂ ಸನ್ಯಾಸಿ ಆಗ್ಬಿಡಿ ಅಂತ. ಗೆದ್ದೆ ಅಂತ ಎಲ್ರಿಗೂ ಕಾಯಿಬಟ್ಟೆ ಕೊಟ್ಟೆ ಅಂದ್ರೆ ನಾನು ಗೆದ್ದೆ, ನನ್ನ ಅವತಾರ ಸಾರ್ಥಕವಾಯ್ತು ಅಂತ. ಕಾಯಿಬಟ್ಟೆ ಹೊಡಿಸ್ಬಿಟ್ರೆ ಮುಂದೆ ಪ್ರಜಾಪ್ರತಿನಿಧಿ ಹೇಗಾಗ್ಬೇಕಾ ಅಲ್ವಾ? ಎಲ್ಲರೂ ಬಾಲ್ಯದ ಬಿಟ್ಬಿಟ್ರೆ ಕಷ್ಟಪ್ಪ. ಮಕ್ಕಳೆಲ್ಲ ಬೆಳೆಸಿ ಎಲ್ಲರೂ 4, 6, 8, 10 ಮಕ್ಕಳಾದ್ಮೇಲೆ 70ಕ್ಕೂ 60ಕ್ಕೂ ಸನ್ಯಾಸ ಮಾಡಿದ್ರೆ ಅರ್ಥ ಉಂಟು. ಈ ಬಾಲ್ಯದಲ್ಲೇ ಎಲ್ಲರೂ ಕಾಯಿಬಟ್ಟೆ ಹೊಡಿಸ್ಬಿಟ್ರೆ ಪಾಪ್ಯುಲೇಷನ್ ಹೋಗ್ಬಿಡುತ್ತೆ. ಅದೇ ಏನೋ ಮುಸ್ಲಿಂ ಆಗ್ಬಿಡ್ತಾರೆ ದೇಶ ಪೂರ್ತಿ. ಈ ಕ್ರಿಶ್ಚಿಯನ್ ಮುಸ್ಲಿಂ ಆಗ್ತಾರೆ, ಹಿಂದೂಗಳು ಆಗೋದೇ ಇಲ್ಲ, ಹಿಂದೂಗಳು ಇರೋದೇ ಇಲ್ಲ. ಎಲ್ಲ ನಿಮ್ಮ ತಾಯಂದ್ರು ನಿಮ್ಮ ಮಕ್ಳಿಗೆ ಹೇಳಿ 10 ಮಕ್ಳು ಮಾಡ್ಕೊಳ್ಳಿ ಅಂತ ಹೇಳಿ, ಅಲ್ಲಿವರೆಗೂ ಬಿಡ್ಬೇಡಿ ಅಂತ. ಅವಾಗ ನಾವು ಹಿಂದೂಗಳು ಉಳ್ಕೊಂಡಿರ್ತೀವಿ, ಇಲ್ಲಿ ನಮ್ಮ ಹಿಂದೂ ಉಳ್ಕೊಳಕ್ಕಾಗಲ್ಲ. ದಶಾಸ್ಯಾಂ ಪುತ್ರಾನಾಧೇಹಿ ಶ್ರುತಿ ಅದೇ 10 ಮಕ್ಕಳು ಪಡ್ಕೋ. ನಮ್ ತಾಯಿ 13 ಜನ ಹೆತ್ತಿದ್ದು, ಅದನ್ನ ಉಳಿದಿದ್ದ 6 ಜನ. ಆ ವಿಷಯ ಬೇರೆ. ಮಹಾಮಾತೆ ವೀರಮಾತೆ ನತಿಯತು ಸಂಸಾರಿಗಳಿಗೆ ತೃಷ್ಣಾ ರಾಗಾದಿ ಕಾರಣವಾಗಿರ್ತಕ್ಕಂಥ ಬಲ ಉಂಟಲ್ಲ, ಆ ಬಲ ನಾನಲ್ಲ. ಕಿಂಚ ಧರ್ಮ ವಿರುದ್ಧ ಧರ್ಮೇಣ ಶಾಸ್ತ್ರಾರ್ಥೇನ ಅವಿರುದ್ಧ ಯಃ ಪ್ರಾಣಿಷು ಭೂತೇಷು ಕಾಮಃ ಯಥಾ ದೇಹಧಾರಣ ಮಾತ್ರಾದ್ಯರ್ಥ. ಇಲ್ಲಿ ದೇಹಾದಿ ಹಾಕಲಿಲ್ಲ, ಎಲ್ಲಕ್ಕೂ ಆ ಬಲಕ್ಕೂ. ಅಶನಪಾನಾದಿ ವಿಷಯ ಸಹ ಕಾಮ ಸ್ನೇಹ ಭರತರ್ಷಭ. ಧರ್ಮಕ್ಕೆ ಅವಿರುದ್ಧವಾದ, ಹೊರಚಾಗದ, ಶಾಸ್ತ್ರಕ್ಕೆ ವಿರುದ್ಧವಲ್ಲದೆ ಇರುವ ಧರ್ಮ ಇದೆಯಲ್ಲ. ಅಂದ್ರೆ ಇಲ್ಲಿ ಪ್ರಾಣಿಯಿಂದ ಮನುಷ್ಯರನ್ನ, ಈ ಪಶುಪಕ್ಷಿ ಪ್ರಾಣಿಯಲ್ಲಿ ಈ ಧರ್ಮ ವಿರುದ್ಧ ಪ್ರವೃತ್ತಿ ಇರಲ್ಲ. ಮನುಷ್ಯರಲ್ಲಿ ಸನ್ಯಾಸಿಗಳು ಕೇವಲ ಶರೀರ ಸ್ಥಿತಿಗಾಗಿ ಭಿಕ್ಷಾಟನೆ ಮಾಡ್ತಾರೆ. ಭಿಕ್ಷಾಟನೆ ಇಷ್ಟಪಟ್ಟೆ ಹೋಗ್ತಾರೆ. ಹಸಿವಾಗ್ತಾ ಮುಂಜಾನೆ 2 ಗಂಟೆ ಆಯ್ತು, 3 ಗಂಟೆ ಆಯ್ತು, ನಿನ್ನೆ ಊಟ ಮಾಡಿದ್ದು, ಇನ್ನು ಹಸಿವಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವು ನಾರಾಯಣ ನಿಂತ್ಕೊಳ್ತಾರೆ. ಆ ದೇಹದ ಹಾಲಿಗೆ ಅಷ್ಟಕ್ಕೆ ಮಾಡೋದ್ರಿಂದ ಓಕೆ, ಇದು ನಾನು ಅನ್ಕೋ, ಆ ಕಾಮಕ್ಕೆ ಬೆರಕೊಡು. ಇಲ್ಲೇ ದೇಹಾದಿ ಹಾಕ್ಲಿಲ್ವಾ ಅಲ್ವಾ? ದೇಹಾದಿ ಧಾರಣ ಸ್ಥಾನ ಅಲ್ಲಿ ಮಾತ್ರ ಅಲ್ಲಿ ಹಾಕಿದಲ್ವಾ? ದೇಹದಾನ ಮಾತ್ರ. ಆದಿ ಶಬ್ದಕ್ಕೆ ಇನ್ನು ಶೀತೋಷ್ಟಾದಿ ಪರಿಹಾರಕ್ಕಾಗಿ ಏನೋ ಬಟ್ಟೆ ಹೊದ್ಕೊಳ್ಳೋದು, ಚಳಿ ಆಗುತ್ತಲ್ಲ, ಅದಕ್ಕೆ ಬಟ್ಟೆ ಹೊದ್ಕೊಂಡ್ರೆ ತಪ್ಪಿಲ್ಲ. ಆದ್ರೆ ಅದಕ್ಕೆ ಬೆಲೆ ಬಟ್ಟೆ ಬೇಕು, ಕ್ಯೂಟ್ ಆಗಿರ್ಬೇಕು, ಅಟ್ರಾಕ್ಟ್ ಬೇಕು, ಎಲ್ರು ಆ ತರ ಬಟ್ಟೆ ಬೇಕು ಅಂದ್ರೆ ಅದು ಕಾಮ. ಏನೋ ಒಂದು ಗೋಣಿಚೀಲ ಅದು ಬರ ಇಲ್ಲ, ಏನೋ ಒಂದು ಹೊದ್ಗೋ ಚಳಿ ಬರ ಇಲ್ಲ. ಗಾಣಗಾಪುರಲ್ಲಿ ಕರೆಕ್ಟ್ ಬೆಳಿಗ್ಗೆ 12 ಮಹಾಮಂಗಳಾರತಿ ನೈವೇದ್ಯ ಮಾಡ್ತಾರೆ. ಎಲ್ಲರೂ ಹೊರಟ್ಬಿಡ್ತಾರೆ. ಎಲ್ಲ ಮನೆಯವರು ಮನೆ ಮುಂದೆ ಯಾರಾದ್ರೂ ಹೋಗಿದ್ರೆ ಆ ಮನೆ ಹೇಳ್ಬಿಟ್ಟು ಒಬ್ಬ ಜಿಲೇಬಿ, ಒಬ್ರು ಬಾಳೆಹಣ್ಣು, ಏನೇನು ಎಲ್ಲ ಇಟ್ಕೊಡ್ತಾರೆ. ಇವ್ರೊಂದು ಎಲೆ ತಗೊಂಡ್ಬಿಟ್ಟು ಹೋಗ್ಬಿಡ್ತಾರೆ. ಅವ್ರು ಹಾಕ್ತಾರೆ, ಎಲ್ಲ ಹೋಗ್ತಾರೆ. ಹೌದಾ? ಇವತ್ತಿಗೂ ದಿನ ಸ್ವೀಟು ಕೇಸರಿ ಬಾತು ಎಲ್ಲ ಮಾಡ್ತಿರ್ತೀವಿ. ನಾನೇ ಅವ್ರ ಮುಂದೆ ಇಟ್ಬಿಡ್ತಾರೆ. ಬಂದವ್ರಿಗೆಲ್ಲ ನಾವು ಸೌಂಡ್ ಹಾಕ್ಬಿಡ್ತೀವಿ. ಅವ್ರು ಬಾಳೆಹಣ್ಣು ಕೊಡ್ತಾರೆ, ಅವ್ರು ಆಕಲ್ ಕೊಡ್ತಾರೆ, ಜಿಲೇಬಿ ತಂದು ಕೊಡ್ತಾರೆ, ಇನ್ನೊಂದು ಏನೇನೋ ಕೊಡ್ತಾರೆ. ಅವ್ರು ಎಲ್ಲಾರು ತಗೊಂಡು ಹೋಗ್ತಾರೆ. ಯಾರಾಗ ಏನ್ ಬೇಕೋ ನೋಡಿ ಅದನ್ನ ಇಟ್ಟು ಎಲ್ಲಾರು ಕಡೆ ಎಲ್ಲ ಕರೆಕ್ಟ್ ಮಾಡ್ಕೊಂಡು ಆಮೇಲೆ ಹಂಚ್ಬೇಕಲ್ಲ. ಇಲ್ಲ ಒಬ್ಬ ಓಹೋ ಹೀಗೂ ಉಂಟಾ? ಅಲ್ಲೇ ಬರಮ್ಮ ಸ್ಥಳ ಗಾಣಗಾಪುರಲ್ಲಿ ದಿನ ಮಧ್ಯಾಹ್ನ 12ವರೆಗೆ ಮಹಾಮಂಗಳಾರತಿ ನೈವೇದ್ಯ ಆರತಿ ಎಲ್ಲ ಆದ್ಮೇಲೆ ಎಲ್ಲಾ ಭಕ್ತರು ಅಲ್ಲೆಲ್ಲ ಇದ್ದವರೆಲ್ಲ ದೇವಸ್ಥಾನದ ಹೊರಗಡೆ ಎಲ್ಲ ಮನೆಗಳೆಲ್ಲ ಇರುತ್ತಲ್ಲ ಓಣಿಯಲ್ಲಿ, ಆ ಓಣಿಗೆ ಒಂದು ಎಲೆ ಇರುತ್ತೆ, ಎಲೆ ಎಲ್ಲ ಕೊಡ್ತಾರೆ ಅಲ್ಲಿ, ದೊಡ್ಡ ಎಲೆ. ಆ ಎಲೆನ ತಗೊಂಡು ಹೋಗ್ತಾರೆ. ಆ ಮನೆ ಮುಂದೆ ಎಲ್ಲ ಭಕ್ತಾದಿಗಳು ಯಾರು ಬಂದಿರ್ತಾರಲ್ಲ ದರ್ಶನಕ್ಕೆ, ಅವ್ರು ಯಾರ್ಯಾರ ಮನೆಯಲ್ಲಿ ಉಳ್ಕೊಂಡಿರ್ತಾರಲ್ಲ ಆ ಮನೆಯವ್ರಿಗೆ ಹೇಳ್ಬಿಟ್ಟು ಪ್ರಸಾದ ಮಾಡಿಸಿರ್ತಾರೆ. ಒಬ್ರು ಜಿಲೇಬಿ, ಒಬ್ರು ಜಾಂಗೀರು, ಕೇಸರಿ ಬಾತು, ಒಬ್ರು ಉಪ್ಪಿಟ್ಟು, ಚಿತ್ರಾನ್ನ, ಕೆಲವರು ಆಪಲ್, ಕೆಲವರು ಬಾಳೆಹಣ್ಣು, ಈ ತರ ಎಲ್ಲ ಮಾಡಿ ಆ ಮನೆ ಮುಂದೆ ಇಟ್ಕೊಂಡಿರ್ತಾರೆ. ಡೈಲಿ ದಿನ 12ವರೆಗೆ ಭಕ್ತರು ಏನ್ ಮಾಡ್ತಾರೆ, ಆ ಎಲೆ ತಗೊಂಡು ಎಲ್ಲರೂ ನಾವು ಸೇರಿ, ನಾನು ಹೋಗ್ತೀನಿ ಅಲ್ಲಿ,
ಅಂದ್ರೆ ನಮ್ದು ಅಹಂಕಾರ ಎಲ್ಲ ಅಲ್ಲಿ ಕುಗ್ಗತ್ತೆ ಅಂತ. ಅಲ್ಲಿ ಹೋಗ್ಬಿಟ್ಟು ಅದು ಭೌತಿ ಭಿಕ್ಷಾಂದೇಹಿ ಅಂದ್ರೆ ಅವರೆಲ್ಲ ನಮ್ಗೆ ಹಾಕ್ತಾರೆ. ಜೇನ್ ಜಿಲೇಬಿ, ಯಾರು ಏನೇನ್ ಐಟಮ್ ಬೇಕೋ ಎಲ್ಲ ಐಟಮ್ ಬೇಕಾದ್ರೆ ಎಲ್ಲಾನು ತಗೋಬಹುದು. ಸೊ ಅದನ್ನೆಲ್ಲ ತಗೊಂಡು ಆಮೇಲೆ ಅವ್ರು ಅದ್ರಲ್ಲಿ ಸಾಧುಗಳು ಇರ್ತಾರೆ, ದೊಡ್ಡ ದೊಡ್ಡ ಮನೆಯಿಂದ ಬಂದ ಭಕ್ತರು ಇರ್ತಾರೆ, ಎಲ್ಲಾರು ಇರ್ತಾರೆ. ಸೊ ಅದು ಇವತ್ತಿಗೂ ಅದು ನಡೀತಾ ಇದೆ 12ವರೆಗೆ ಮಧುಕರಿ ಪದ್ಧತಿ ಅಂತಾರೆ. ಹೋಗೋಣ ಬೇಡವಾ? ಪಂಡ್ರಾಪುರ ಅಲ್ವಾ? ಗಾಣಗಾಪುರ. ಬರೀ ಹಂದಿಗಳಲ್ಲಿ ಭಾರಿ ಹಂದಿ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಭೀಮಾಶಂಕರ ಅದು ಸಂಗಮ ಇದೆ ಅಲ್ಲಿ ಗಿಡ ಇದೆ. ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ಹಂಗ ಹೋಗ್ಬಿಟ್ಟು ಹಂಗೆ ಮಾದುಕರಿ ಭಿಕ್ಷೆ ಮಾಡ್ಕೊಂಡು ಒಂದ್ ಮರದಲ್ಲಿ ಕೂತ್ಕೊಂಡು ತಿನ್ಕೊಂಡು ಅಭ್ಯಾಸ ಇಲ್ಲ ಹಂಗೆಲ್ಲ ಮಾಡಕ್. ಸೊ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ. ಮಾಡಿ ಆಮೇಲೆ ಭಗವದ್ ಧ್ಯಾನ ಮಾಡ್ಬೇಕು. ಬರೀ ತಿನ್ನಕೋಸ ಕೂತ್ಕೊಂಡ್ರೆ ಕಾಲ ಅಂತಾರೆ. ದಿನ 6 ಗಂಟೆ ಮಾಡಿದ್ರೆ 2 ಗಂಟೆ ಧ್ಯಾನ ಅವ್ರಿಗೆ ಹೋಗುತ್ತೆ, ಕೊಟ್ಟವ್ರಿಗೆ ಹೋಗುತ್ತೆ, 4 ಗಂಟೆ ನಮ್ಗೆ ಉಳಿಯುತ್ತೆ. 1 ಗಂಟೆ ಮಾಡಿದ್ರೆ ಅಷ್ಟು ಅವರೇ ತಂದ್ಬಿಡ್ತಾರೆ, ನಮ್ಗೇನು ಇರೋದೇ ಇಲ್ಲ. 6 ಗಂಟೆ ಇವರು ಹೇಳ್ತಾರಂತೆ. ಹಾ ಇವ್ರು ಹೇಳ್ತಾರ, ರಾಮಕೃಷ್ಣ ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ. ನಾವು ಒಂದ್ಸಾರಿ ಹೋಗಿದ್ದೇನೆ ಗುರುಗಳೇ, ಅಲ್ಲಿ ಗಂಗಾಪುರ ಮಧುಕರಿ ಭಿಕ್ಷಾ ಮಾಡಿದ್ವಿ ಇಬ್ಬರು. ಹೌದಾ? ನೀವು ಗೀತಮ್ಮ ಇಬ್ರು? ಇಬ್ರು ಮಧುಕರಿ ಮಾಡಿದ್ರ? ಹೌದು. ಅಲ್ಲಿ ಗನಗಾಪುರ ಅಲ್ಲಿ ಅಮರಜ ಸಂಗಮ್ ಔದುಂಬ್ರ ಇದೆ. ಅಲ್ಲಿ ಪ್ರದಕ್ಷಿಣೆ ಮಾಡಿಬಿಟ್ಟು ಸ್ನಾನ ಮಾಡಿಬಿಟ್ಟು ಅಲ್ಲಿ ಪಾದುಕ ಇದೆ, ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಪಾದುಕ. ಅಲ್ಲಿ 12 ಗಂಟೆಗೆ ಅಲ್ಲಿ ಬರ್ತಾರೆ ಅವರು. ಅಲ್ಲಿ ದೀಪಾರಾಧನ ಮೇಲೆ ಮಧುಕರಿ ಭಿಕ್ಷೆ ಶುರು ಆಗುತ್ತೆ. ನೋಡಿ ಅವ್ರು ಮಾಡಿದಂತೆ ಮಧುಕರಿನ. ಹೌದು, ಇಬ್ಬರು. ನಾವು ದೊಡ್ಡ ಎಕ್ಸ್ಪೀರಿಯನ್ಸ್ ಅದು ಹೇಳಕ. ಹೇಳಿ. ಶ್ರಾವಣ ಮಾಸದಲ್ಲಿ ಒಂದು ಪದ್ಧತಿ ಇದೆ ನಮ್ಮಲ್ಲಿ. ಶನಿವಾರ ಬೌದ್ಧ ಭಿಕ್ಷಾ ಅಂತ ಅನ್ನೋದು ಚಿಕ್ಕ ವಯಸ್ಸ ಹೇಳ್ಕೊಡ್ತಾರೆ. ಅವಮಾನ ನಾಚ್ಕೋಬಾರ್ದು. ಹಾಗೆ ನಾವು ಕೊನೆ ಶನಿವಾರ ಮಾಡಿ ಆಮೇಲೆ ತಂಬಿಟ್ ಮಾಡಿ ಅದನ್ನ ಹಂಚಿ ತಿಂತೀವಿ. ಮಕ್ಕಳು ಮೊಮ್ಮಕ್ಕಳು ಅದನ್ನ ರೂಢಿ ಮಾಡ್ಕೊಂಡ್ ಬಂದಿದೀವಿ ನಾವು. ಹೇಳ್ತಾರೆ ಅದೇ ವೆಂಕಟೇಶಾಯ ಮಂಗಳಂ ಅಂತ. ಬೌದ್ಧ ಭಿಕ್ಷಾ ಅಂತ ವೆಂಕಟೇಶಾಯ ಮಂಗಳಂ ಅಂತ ಹೇಳ್ತೀವಿ ನಾವು. ಇನ್ನೊಂದು ಶ್ಲೋಕ ಆಯ್ತಲ್ಲಪ್ಪ. ನಮ್ಮನೆ ಶ್ಲೋಕ ಹೇಳ್ಕೊಟ್ಟಿಲ್ಲ ನಮ್ಮ ತಂದೆಯವರು. ಲಕ್ಷ್ಮೀ ಪಡಿಬೇಡೋದು ಅಂತ. ಅದಕ್ಕೇನು ಹೇಳೋದು ಮನೆ ಹೋಗ್ಬಿಟ್ಟು ಏನೋ ಹೇಳ್ತಾರಪ್ಪ. ಲಕ್ಷ್ಮೀ ನರಸಿಂಹಾಯ ಮಂಗಳಂ ಅಂತ ಹೇಳೋದಷ್ಟೇ. ಅಷ್ಟೇನಾ? ದಾರ್ಕಾರದ್ದು ಅದ್ ಈಗ್ಲೂ ಮಾಡ್ತಾರ? ಮಾಡಲ್ಲ ಅನ್ಸುತ್ತೆ. ಮೈಸೂರಲ್ಲಿ ನೋಡ್ತಾ ಇದೆ, ಚಿಕ್ಕವಳು ಇರ್ಬೇಕಾದ್ರೆ ಮನೆ ಮುಂದೆ ಬರ್ತಾ ಇದ್ರು, ಈಗ ಬರಲ್ಲ ಇಲ್ಲ, ನಾವು ಮಾಡಿದ್ವಿ ಗುರುಗಳೇ. ಹೌದಾ? ನಮ್ ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ವರ. ವೆಂಕಟೇಶಾಯ ಮಂಗಳಂ ಅಂತಂದು ನಾವು ನಾಮ ಇಟ್ಕೊಂಡು ಮನೆಗೂ ಸ್ನಾನ ಬೆಳಗ್ಗೆ ಎಷ್ಟೊತ್ತಿಗೆ ಮಾಡಿ ಮದುವೆ ಮಾಡ್ಕೊಂಡಾಗ ಕುಬೇರ ಸಾಲ ಮಾಡಿದಾನೆ. ಪದ್ಮಾವತಿ ಮದುವೆ ಆಗುವಾಗ ಇನ್ನು ಸಾಲ ತೀರಿಲ್ಲ, ಸಾಲ ತೀರಿಸ ಪಡಿ ಕೊಟ್ಟು ಅವ್ರು ಸಾಲ ತೀರಿಸ್ಬೇಕು ಅಂತ ಆ ಒಕ್ಕಲಿಗರೆಲ್ಲ ಅವರು. ನನ್ ಮೊಮ್ಮಕ್ಕಳು ಗುರುಗಳೇ ಶನಿವಾರ ಇದು ಹೋಗ್ತಾನ ಹೇಳುದು ಗುರುಗಳೇ. ಹೌದಾ? ನನ್ನ ಮೊಮ್ಮಕ್ಕಳು ಕೆನಡಾದಲ್ಲೂ ಮಾಡ್ತಾರೆ. ಅಂದ್ರೆ ಕಾರಲ್ಲಿ ಹೋಗ್ತಾರೆ ಅಷ್ಟೇ. ಕೆನಡಾದಲ್ಲಿ ಕಾರಲ್ಲಿ ಹೋಗ್ಬಿಟ್ಟ ಬ್ರಾಹ್ಮಣರ ಮನೆ ನನ್ನ ಮೊಮ್ಮಕ್ಕಳು ಇವತ್ತಿಗೂ ಮಾಡ್ತಾರೆ ಕೆನಡಾದಲ್ಲಿ. ಹೌದಾ? ಕಾರಲ್ಲಿ ಕರ್ಕೊಂಡು ನನ್ನ ಮಗಳು ಕರ್ಕೊಂಡು ಹೋಗ್ತಾಳೆ. ಅಲ್ಲ ಅದು ಏನು ಗೌರ್ಮೆಂಟ್ ಅನ್ನಲ್ವಾ? ತಪ್ಪಾಗಲ್ವಾ? ಏನಂತಾರೆ ಇಲ್ಲ, ನಾವು ಬ್ರಾಹ್ಮಣರ ಮನೆಗೆ ಹೋಗ್ತೇವೆ, ಪಂಚೆ ಉಡ್ಸ್ಬಿಟ್ಟು ಹೊತ್ತಿಗೆ ಕರ್ಕೊಂಡು ಹೋಗ್ತಾಳೆ. 5 ರಾಕ್ಷಸ 5 ಸಾವಿರ ಎಷ್ಟಿರುತ್ತೋ ಮಾಡ್ಬಿಟ್ಟು ವರದಿ ಒಪ್ಪಿಸ್ತಾಳೆ, ಮಾಡಿದ್ವಿಪ್ಪ ಅಂತ. ಹೌದಾ? ಚಿಕ್ಕ ವಯಸ್ಸಲ್ಲ ಮಾಡ್ತಾರಂತೆ. ಕೆನಡಾದೆಲ್ಲ ಹೋಗಿ ಮಾಡಿದಂತೆ, ಕಾರಲ್ಲಿ ಹೋಗ್ಬಿಟ್ಟು ನಡ್ಕೊಂಡು ಹೋಗಿ ಕಾರಲ್ಲಿ. ಇಲ್ಲಿ ಕಾಲಲ್ಲಿ ಅದು ಕಾರಲ್ಲಿ. ಬ್ರಾಹ್ಮಣ ಮೇಲೆ ದೂರದೇ ಇರ್ತಲ್ಲ ಗುರುಗಳೇ. ಗೀತಮ್ಮ ಗುರುಗಳೇ, ಗಾಣಗಾಪುರದಲ್ಲಿ ಅಲ್ಲಿ ದೆವ್ವ ಬಂದವರು ಅವ್ರು ಬಿಡೋದಕ್ಕೆ ಅಲ್ಲೇ ಬಂದು ಒಂದ್ 3-4 ದಿವಸ ಸೇವೆ ಮಾಡಿದ್ರೆ ಕಟ್ಟಾಕ್ಬಿಟ್ಟಿರ್ತಾರೆ ಕಂಬಕ್ಕೆ. 3-4 ದಿವಸ ಸೇವೆ ಮಾಡಿದ್ರೆ ಅದೆಲ್ಲ ಬಿಟ್ಟೋಟೋಗುತ್ತಂತೆ. ಓಹೋ. ನಮಸ್ತೆ ಗುರುಗಳೇ, ರಾಮ್. ನಾವು ಅಲ್ಲಿ ಭಿಕ್ಷೆಗೆ ಹೋಗುವಾಗ
ನಮ್ ಮುಂದ್ಗಡೆ ಒಂದು 10-20 ಜನ ಕೈಯಲ್ಲಿ ಇದು ಬಿಸಿ ಬಿಸಿ ಸಾಂಬಾರನ್ನ ಆ ತರ ತಗೊಂಡ್ ಬಂದಿದ್ದಾರೆ. ನಾವು ಅಲ್ಲಿ ಹೋಗ್ರೆ ಆ ಬಕೆಟ್ ಖಾಲಿ ಆಯ್ತು. ಮತ್ತೆ ಇನ್ನೊಂದು ರೋಡ್ ಅಲ್ಲಿ ಕರ್ಡ್ ರೈಸ್ ಪುಳಿಹೋರ ಎಲ್ಲ ಮಾಡಿದ್ರೆ ಸರಿ, ಅವ್ರು ಅಲ್ಲಿ ಹೋದ್ರೆ ಎಲ್ಲ ನಮ್ಮನ್ನೇ ಎಲೆಯಲ್ಲಿ ಇಟ್ಕೊಂಡು ಬರ್ತಾರೆ, ನಾವು ಅಲ್ಲಿ ಹೋದ್ರೆ ಎಲ್ಲ ಖಾಲಿ ಆಯ್ತು. ಈ ತರ 5 ಪ್ಲೇಸಸ್ ಸಿಗ್ಲೇ ಇಲ್ಲ. ಮತ್ತೆ ಯಾರೋ ಒಂದು ಮಾಡಿ ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ, ಸ್ವೀಟು ಇದು ಹಣ್ಣುಗಳೆಲ್ಲ, ಅದು ಸಿಕ್ತು ಎಲ್ಲ ಸಿಕ್ತು ಲಾಸ್ಟ್ ಅಲ್ಲಿ 5 ಜಾಗಕ್ಕೆ ಅಲ್ಲಿ ಹೋಗಿ ಕೊಡಿ ಅಂತ ಏನು ಅಲ್ಲಿ ಬಕೆಟ್ ಖಾಲಿ ಅಂತ ಡಂಗ್ ಅಂತ ನಾಯ್ಸ್ ಮತ್ತೆ ಅವರು ಹತ್ರ ಕೊಡಿ ಅಂತ ಅಲ್ಲಿ ಹೋಗಿ ಕೇಳಿದೀವಿ. ಅಹಂಕಾರ ಹೋಗಕ್ಕೆ ಅದೇ ಬೆಸ್ಟ್ ಇದಾಗಿ ನಮ್ಗೆ ಅನ್ಸುತ್ತೆ. ಭಿಕ್ಷೆ ಬೇಡಬೇಕು ಅಂತ ನಾವೆಲ್ಲ ಭಿಕ್ಷುಕರು, ಪರಮಾತ್ಮ ಒಬ್ಬನೇ ಸ್ವಾಮಿ, ಅವನತ್ರ ಭಿಕ್ಷೆ ಬೇಡೋದು ಇದು ಎಲ್ಲ ಪರಮಾತ್ಮ ಪುನೀಕರು ಅಂತ. ಒಳ್ಳೇದು. ಗೊತ್ತು. ಮನುಷ್ಯರಲ್ಲಿರುವ ಕಾಮ ಏನುಂಟು, ದೇಹಧಾರಣೆ ಮಾತ್ರ ದೇಹಧಾರಣೆ ಮಾಡ್ಕೊಂಡು ಮುಂತಾದ ಪ್ರಯೋಜನಕ್ಕಾಗಿರುವಂತಹ ಆಶನಪಾನ ಅಷ್ಟೇ, ತಿನ್ನೋದು ಕುಡಿಯೋದು ಅಷ್ಟು ಆ ಕಾಮ ನಾನಾಗಿದ್ದೀನಿ. ಇನ್ನು ದುಡ್ಡಿನ ಬಯಕೆ, ಮಕ್ಕಳ ಬಯಕೆ, ಆರೋಗ್ಯ ಬಯಕೆ, ಸ್ತ್ರೀ ಬಯಕೆ, ಈ ಬಯಕೆಲ್ಲ ನಾನು ಅಂತ ಭಾವನೆ ಮಾಡಬೇಡ. ಆತ್ಮಜ್ಞಾನಕ್ಕೋಸ್ಕರ ಪ್ರಯತ್ನ ಪಡುತ್ತಿರುವಾಗ ದೇಹಧಾರಣಕ್ಕೆ ಬೇಕಾಗಿರೋ ಅಶನಪಾನಾದಿಗಳ ಬಯಕೆ ಏನುಂಟು, ಆ ಬಯಕೆ ನನ್ನ ಅಂಶದ ಬಯಕೆ, ನನ್ನ ವಿಭೂತಿನ ಕುಡಿದಾದ ಬಯಕೆ ಅಂತ ಹೇಳಿ ಮಾಡೋದು. ಆತ್ಮಜ್ಞಾನಕ್ಕೆ ಬದುಕಿರ್ಬೇಕು, ಅವನಿಗೆ ದೇಹಧಾರಣೆಗೆ ಏನೋ ಬೇಕಲ್ಲ, ಕುಡಿಯೋದು ಮುಂತಾದದ್ರ ವಿಷಯವಾಗಿರುವ ಕಾಮವು ನಾನಾಗಿದ್ದೀನಿ. ಅಲ್ಲಿ ಭರತಋಷಭನೇ, ಭರತಋಷಿ ಶ್ರೇಷ್ಠರಾಗಿರ್ತಕ್ಕವನೇ. ಏತೀವ ಸಾತ್ವಿಕಾ ಭಾವಾ ರಾಜಸಾಸ್ತಾಮಸಾಶ್ರಯೇ ಮತ್ತ ಏವೇತಿ ತಾನ್ ವಿದ್ಯೆ ನತ್ವಹಂ ತೇಷು ತೇ ಮಯಿ. ರಾಜಸಾಃ ತಾಮಸಾಃ ಚ ಯೇ ಮತ್ತಃ ಏವ ಇತಿ ತಾನ್ ವಿದ್ಧಿ ನ ತ್ವ ಅಹಂ ತೇಷು ತೇ ಮಯಿ. ತೂ ಅಹಂ ತ್ವಹಂ ಗೊತ್ತಲ್ವಾ? ಯಾವ ಸಂಧ್ಯಾ? ಅದು ಸಂಧ್ಯೆ ಕಲ್ ಸಂಧ್ಯೆನ ಹೆಣ್ಣುಗಳ ಸಂಧಿ ಗೊತ್ತಲ್ವಾ? ಒಂದು ಹೇಳ್ಕೊಟ್ಟಿಲ್ಲ ಸಂಧಿಗಿಂದಿ ಬಂದಿ ಅಯ್ಯ ಬಾಟ ಆಗಿಲ್ಲ. ಯಾವ್ಯಾವ ಭಾವಗಳು ಪದಾರ್ಥಗಳು ಇದೆಯೋ, ಯಾವ ಭಾವಗಳದೋ, ಸಾತ್ವಿಕ ಪದಾರ್ಥಗಳು, ರಾಜಸ ಪದಾರ್ಥಗಳು, ತಾಮಸ ಪದಾರ್ಥಗಳು ಅಂತ ಏನಿದೆಯೋ ಎಲ್ಲವೂ ನನ್ನಿಂದ ಉಂಟಾಗಿದ್ದೋ. ನಾನಲ್ಲದೆ ಯಾವ್ದಿಂದ ಉಂಟಾಗಲ್ಲ. ಎಲ್ಲಕ್ಕೂ ವಿಶ್ವಕ್ಕೆ ನಾನು ಕಾರಣ ಆದ್ಮೇಲೆ ವಿಶ್ವದೊಳಗೆ ಇರೋದು ರಾಜಸ ತಾಮಸ, ಇನ್ನೆಲ್ಲಿದೆ ಅದು? ಅಲ್ಲ, ವಿಶ್ವಕ್ಕೆ ನಾನು ಪ್ರಪಂಚಕ್ಕೆ ನಾನು ಕಾರಣ ಅಂತಂದ್ಮೇಲೆ ಪ್ರಪಂಚದಲ್ಲಿರುವ ರಾಜಸ ತಾಮಸ ಸಾತ್ವಿಕ ಭಾವ ಪದಾರ್ಥಗಳು ಯಾವ್ದಿದೆಯೋ ಅದೆಷ್ಟು ನನ್ನಿಂದ ಉಂಟಾಗಿದ್ದು ಅಂದ್ಮೇಲೆ ಇದನ್ನ ನಾನು ಭಾವನೆ ಮಾಡು, ಅದನ್ನ ಮಾಡಬೇಡ ಬರೋದೇ. ಅವಾಗ ಯೂನಿವರ್ಸಲ್ ಆಗಿ ಎಲ್ಲವೂ ಭಗವಂತನ ವಿಭೂತಿ ಭಾವನೆ ಮಾಡುವಂತ ಹೋಯ್ತು. ಪರಮಾತ್ಮನ ಅಲ್ಲದೆ ಇರೋದು ಏನೂ ಇಲ್ಲ, ಪರಮಾತ್ಮದಿಂದ ಅಲ್ಲದೆ ಯಾರಿಂದ ಬಂದೂ ಇಲ್ಲ. ಹಾಗಾಗಿ ಪರಮಾತ್ಮಗಳಿಗೆ ಓಡ್ತಾ ಇದೆ, ಪರಮಾತ್ಮ ಮಯವಾಗಿದೆ, ಎಲ್ಲವೂ ತನ್ನಿಂದ. ಅದು ನಾನ್ ಮಾತ್ರ ಹೋಗೋದಿಲ್ಲ, ಅವುಗಳು ನನ್ನಿಂದ ಹುಟ್ಟಿದೆ. ಇವಾಗ ಸಮುದ್ರ ಹೇಳ್ತಾ ಇದೆ, ನನ್ನಿಂದಲೇ ಅಲೆ ನೊರೆ ಗುಳ್ಳೆ ಎಲ್ಲ ಉಂಟಾಗಿರೋದು. ನಾನ್ ಮಾತ್ರ ಅಲೆ ನೊರೆ ಗುಳ್ಳೆಗಳಿಲ್ಲ, ಅಲೆ ನೊರೆ ಗುಳ್ಳೆಗಳು ಮಾತ್ರ ನನ್ನನ್ನು ಬಿಟ್ಟಿಲ್ಲ. ಅವು ನನ್ನಿಂದ ಹಾಗೆ ದೊಡ್ಡದು ಚಿಕ್ಕದಲ್ಲಿರಲ್ಲ, ಚಿಕ್ಕದು ದೊಡ್ಡದಲ್ಲಿರುತ್ತೆ, ಚಿಕ್ಕದಲ್ಲಿ ದೊಡ್ಡದು ಆಧಾರವಾಗಿರುತ್ತೆ. ಪರಮಾತ್ಮ ಬ್ರಹ್ಮವಾದ್ರಿಂದ, ಅನಂತವಾದ್ರಿಂದ ಅವರಲ್ಲಿ ಎಲ್ಲವೂ ಇದೆ, ಅವರಿಂದಲೇ ಎಲ್ಲವೂ ಉಂಟಾಗಿದೆ. ಮತ್ತೆ ಅವನು ಮಾತ್ರ ಯಾವುದನ್ನು ಆಶ್ರಯವಾಗಿ ಇಟ್ಕೊಳ್ಳಲ್ಲ, ಅಂದ್ರೆ ಆಧಾರವಾಗಿ ಅವನು ಇಟ್ಕೊಳ್ಳಲ್ಲ. ಅಂದ್ರೆ ಅವನು ಎಲ್ಲದಲ್ಲೂ ಇದಾದ ಮೇಲೆ ಅರ್ಥ ಅದು ತಗೊಂಡಿದೆ. ಅದಾದ ಇರುವ ಪುಸ್ತಕ ಅಂದ್ರೆ ಪುಸ್ತಕ ಇದಾದೆ ಅಂತ ಅರ್ಥ. ಇರುವ ರೂಪದಿಂದ ಇದ್ದಾನೆ. ಹಾವು ಹಗ್ಗದಲ್ಲಿದೆ, ಹಗ್ಗ ಹಾವಲ್ಲಿಲ್ಲ ಅಂತ.
ಅದು ತೋರಿಕೆ ರೂಪದಿಂದಲೂ ಅವನೇ ಆ ರೀತಿ ತೋರ್ತಾ ಇರೋದಾದ್ರಿಂದ, ಕಲ್ಪಿತವಾದ ರೂಪದಿಂದ ತೋರ್ತಾ ಇರೋದು ಅವನೇ ಆದ್ದರಿಂದ ಅವನಲ್ಲೇ ಎಲ್ಲ ಇದೆ. ಮತ್ತೆ ಅವನು ಮಾತ್ರ ಯಾವುದಲ್ಲೂ ಇಲ್ಲ. ಅವನು ವಿಲಕ್ಷಣನು, ಅತೀತನು, ಸ್ವತಂತ್ರನು. ಈ ರೀತಿ ಇದು ಜ್ಞಾನಕ್ಕೆ ಹೇಳಿದ, ಇದು ಭಾವನೆಗೆ ಹೇಳಿದ್ದಲ್ಲ, ಇದು ಉಪಾಸನಾ ಪ್ರಕರಣ ಅಲ್ಲ, ಜ್ಞಾನ ಪ್ರಕರಣ. ಇದು ಅನುಭವದಲ್ಲಿ ಕಂಡ್ಕೊಳ್ಳೋಕ್ಕೋಸ್ಕರ ಹೇಳಿದ್ದು ಇದು. ಇದನ್ನ ಮತ್ತೆ ಭೂಮಿ ರಾಪೋ ನಲೋ ವಾಯು ಖಂ ಮನೋ ಅಂತ ಇದೆಯಲ್ಲ ಗುರುಗಳೇ, ಅಲ್ಲಿಂದ ಶುರು ಆಯಿತು ಭಗವತ್ ತತ್ವ. ಅದಕ್ಕೂ ಇದಕ್ಕೆ ಅಂದ್ರೆ ಅಲ್ಲುವೆ ಭೂಮಿ ರಾಪೋ ನಲೋ ವಾಯು ಅವೆಲ್ಲನೂ ಹೌದು, ಅವನ ಅಂಶವೇ. ಹೌದು, ಅದಷ್ಟು ಪರಮಾತ್ಮನ ರೂಪವೇ, ಪರಮಾತ್ಮನೇ ಬಂದದ್ದು, ಪರಮಾತ್ಮ ಮಯವಾಗಿದೆ, ಪರಮಾತ್ಮದಿಂದ ಅನನ್ಯವೂ ಆಗಿದೆ, ಪರಮಾತ್ಮದಿಂದ ಬೇರೆ ಅಪರ ಮತ್ತೆ ಪರ ಅದು ಹೇಳ್ತಾರಲ್ವಾ, ಸೊ ಅದು ಅಪರ ಅಂತ ತಗೋಬೋದ? ಅದು ನನಗೆ ಅವತ್ತು ಅದು ಅಪರ ಅಂದ್ರೆ ಅಚೇತನವಲ್ಲ ಅಪರ, ಅದೆಲ್ಲ ಅಚೇತನ ತಾನೆ, ಅವನೊಬ್ಬನೇ ಚೇತನ, ಅದು ಪರ. ಆಮೇಲೆ ಯಾವ್ದು ಬದಲಾವಣೆ ಆಗುತ್ತೋ, ತೋರು ಮೆರೆ ಆಗುತ್ತೋ ಅದೆಲ್ಲ ಅಪರ. ಅಪರ ಭಗವಂತನ ಪಾರ್ಟ್ ಆಫ್ ಗಾಡ್ ಅಂತ, ಪಾರ್ಟ್ ಆಫ್ ಹೌದು, ಪಾರ್ಟ್ ಆಫ್ ಗಾಡ್ ಅಂದ್ರೆ ಹಾವು ಪಾರ್ಟ್ ಆಫ್ ರೋಪ್ ಅಂದ್ರೆ ಏನ್ ಅರ್ಥೋ ಅದೇ ಅರ್ಥ. ಪಾರ್ಟ್ ಆಫ್ ರೋಪ್ ಅಂದ್ರೆ ಸ್ನೇಕು, ಪಾರ್ಟ್ ಆಫ್ ರೋಪ್ ಅಂದ್ರೆ ಏನಿಯಪ್ಪ, ರೋಪು ಸ್ನೇಕು ಎರಡೂ ಇಲ್ಲಪ್ಪ. ಇವತ್ತಲ್ಲಿ ಇರೋದು ಸ್ನೇಕು, ಅಲ್ಲಿರೋದು ರೋಪು, ಅದು ಪಾರ್ಟ್ ಆಫ್ ರೋಪ್ ಅಂತ ಅಂದ್ರೆ ಸ್ನೇಕು ಏನರ್ಥ? ಮತ್ತೆ ಅಪರಾನ್ ಏನಂತ ಅಂತೀರಾ? ಅದೇ ಅದೇ ಅರ್ಥ. ಅಪರ ಅಂದ್ರೆ ನಿಜವಾಗಿ ಇಲ್ಲ ಅಂತ, ಕಲ್ಪಿತವಲ್ಲ. ಪರಮಾತ್ಮ ನಿಜ ರೂಪ ಅಲ್ಲ, ಅದು ಕಲ್ಪಿತ ರೂಪ, ಅವಿದ್ಯಾ ರೂಪ. ನಮ್ಮ ಈ ಚರ್ಮಚಕ್ಷುಷಿಗೆ ಅದು ಇದೇ ಸತ್ಯವಾಗಿದೆ ತೋರುತ್ತೆ ಹೊರತು ಆ ವಸ್ತುತಃ ಅದು ಪರಮಾತ್ಮನೇ ಹಾಗೆ ತೋರ್ತಾ ಇರೋದು. ಸಮುದ್ರವೇ ಅಲೆಯಾಗಿ ತೋರೋ ಹಾಗೆ ಪರಮಾತ್ಮನ ಉಪಾಧಿಯಾಗಿ ಪ್ರಪಂಚಕ್ಕೆ ತೋರ್ತಾ ಇದ್ದಾನೆ, ಅಪರ ಪ್ರಕೃತಿಯಾಗಿ ತೋರ್ತಾ ಇದ್ದಾರೆ. ಯಾಕೆ ಅಪರಾಧ ಯಾಕಂತಾರೆ ಅಂದ್ರೆ ಅದು ಅವಿದ್ಯಾ ಕಲ್ಪಿತವಾಗಿದೆ, ಅದು ವಿಕಾರವಾಗುತ್ತೆ, ಅದು ಪರಿಚ್ಛಿನ್ನವಾಗಿದೆ, ಅದು ಸತ್ಯವಲ್ಲ, ಪರಮಾರ್ಥವಲ್ಲ. ಪರ ಸತ್ಯ, ಎರಡು ಸತ್ಯ ಇರಕ್ ಸಾಧ್ಯ ಇಲ್ಲ, ಒಂದೇ ಸತ್ಯ ಇರಕ್ ಸಾಧ್ಯ. ಒಂದ್ ಸತ್ಯದಲ್ಲಿ ಎಲ್ಲ ಅನೃತವನ್ನು ಕಲ್ಪಿತವಾಗಿದೆ, ಅನೃತವಲ್ಲ ಅಪರ. ದುಃಖ ಕಾರಣವಾಗಿರೋದು, ಭಯಕ್ಕೆ ಕಾರಣವಾಗಿರೋದು ಅದೆಲ್ಲ ಅಪರ. ಈ ಪ್ರಪಂಚವೆಲ್ಲ ದುಃಖಕ್ಕೆ, ಭಯಕ್ಕೆ, ನಮ್ಮ ಉದ್ವೇಗಕ್ಕೆ ಕಾರಣ, ಹೆದರಿಕೆ ಉಂಟು ಮಾಡುತ್ತೆ, ನಡುಗಿಸ್ಬಿಡುತ್ತೆ, ಓಡೋದೆ. ಸೊ ಅಪರಕ್ಕೆ ಇನ್ನೊಂದು ವರ್ಡ್ ಮಿಥ್ಯ, ಕರೆಕ್ಟಾ? ಅಪರ ಅಂದ್ರೆ ಶಬ್ದ ಲಿಟ್ರೇಚರ್ ಮೀನಿಂಗ್ ಕೇಳೋದಾದ್ರೆ ಪರವಲ್ಲ, ಉತ್ಕೃಷ್ಟವಲ್ಲ, ಶ್ರೇಷ್ಠವಲ್ಲ ಅಂತ ಅಷ್ಟೇ ಅರ್ಥ. ಅದ್ ಹೆಂಗಾದ್ರೂ ಅರ್ಥ ಮಾಡಿಸ್ಕೋಬೇಕಲ್ಲ, ಮತ್ತೆ ಅದಕ್ಕೆ ಶ್ರೇಷ್ಠವಲ್ಲ ಅಂದ್ರೆ ಅರ್ಥ ಅದರ್ಥ. ಶ್ರೇಷ್ಠವಲ್ಲ, ಉತ್ಕೃಷ್ಟವಲ್ಲದ್ದು, ನಿಕೃಷ್ಟ, ಕೀಳಾದದ್ದು, ಅವಿದ್ಯಾಕಲ್ಪಿತವಾದದ್ದು, ವಿಕಾರಾತ್ಮಕವಾದದ್ದು, ದುಃಖಾತ್ಮಕವಾದದ್ದು ಅದೆಲ್ಲವೂ ಹೊಂದತ್ತೆ. ಅದರ ಸ್ವಭಾವ ನೋಡಿ ಅದೆಲ್ಲ ಇದೆಯಲ್ಲ ಅದರಲ್ಲಿ. ಏವಂಭೂತಮಪಿ ಅಲ್ಲ ಕಿಂಚ ಯೇ ಚೈವ ಸಾತ್ವಿಕಾಃ ಸತ್ವನಿರ್ವೃತ್ತಾಃ ಭಾವಾಃ ಪದಾರ್ಥಾಃ ರಾಜಸಾಃ ರಜೋನಿರ್ವೃತ್ತಾಃ ತಾಮಸಾಃ ತಮೋನಿವೃತ್ತಾಶ್ಚ. ಬರೀ ಅದ್ರ ಉಂಟಾದಲ್ಲ, ಅದು ಸತ್ವಗುಣವೂ ರಜೋಗುಣವೂ ತಮೋಗುಣವೂ ಅವಂದೇ, ಅದರಿಂದ ಉಂಟಾದದ್ದು ಅದರಿಂದ. ಮತ್ತು ಏನಪ್ಪಾ ಅಂದ್ರೆ ಕಿಂಚ ಅಂದ್ರೆ ಮತ್ತು ಏನಪ್ಪಾ ಅಂದ್ರೆ ಯಾವ್ಯಾವುದು ಸಾತ್ವಿಕಾಹ ಸಾತ್ವಿಕವಾದದ್ದು ಅಂದ್ರೆ ಸತ್ವಗುಣದಿಂದ ಉಂಟಾದದ್ದಾಗಿದೆಯೋ, ಸತ್ವ ನಿರ್ವೃತ್ತ, ನಿರ್ವೃತ್ತನೇ ಉಂಟಾದದ್ದು ಅಂತ. ಸತ್ವಗುಣ ಅಂತ ಸಾಂಖ್ಯರು ಒಂದು ಸ್ವತಂತ್ರವಾದ ಒಂದು ತತ್ವ ಒಪ್ಕೊಂಡಿದ್ದಾರೆ, ಸತ್ವ ಸಮಗುಣಗಳು ಅಂತ. ಅದರಿಂದ ಎಲ್ಲಾ ಪದಾರ್ಥಗಳು ಉಂಟಾಗಿದೆ ಅಂತಾರೆ. ನಾವು ಸತ್ವಗುಣ ಅನ್ನೋದು ಉಂಟಾಗಿದೆ ಅಂತೀವಿ, ಅವ್ರು ಸತ್ವಗುಣ ಉಂಟಾಗಿದೆ ಅಂತ ಅವರನ್ನಲ್ಲ. ಸತ್ವಗುಣ ನಿತ್ಯ, ಅದು ಸತ್ಯ ಅಂತಾರೆ. ನಾವು ಇಲ್ಲ ಸತ್ವಗುಣವೂ ವಿದ್ಯಾಕಲ್ಪಿತ, ಅದು ಆತ್ಮದಿಂದಲೇ ಉಂಟಾದದ್ದು, ಆತ್ಮದಿಂದಲೇ ತೋರ್ತಾ ಇರೋದು ಅಂತ ನಾವಂತೀವಿ. ಅರ್ಧ ಅವ್ರದ್ದು ಅಂಗೀಕಾರ ಮಾಡ್ತಿದ್ದಾರೆ, ಸತ್ವಗುಣ ಉಂಟಾದದ್ದು ಏನೇನು. ದೇವತೆಗಳೆಲ್ಲ ಸತ್ವಗುಣ ಉಂಟಾಗಿದ್ದಾರೆ, ಋಷಿ ಮುನಿಗಳೆಲ್ಲ ರಜೋಗುಣ, ಇದು ರಾಕ್ಷಸರು, ದಾನವರು, ಪ್ರಾಣಿಗಳೆಲ್ಲ ತಮಗುಣ. ಸಾಮಾನ್ಯವಾಗಿ ಎಲ್ಲರಲ್ಲೂ ಎಲ್ಲಾ ಗುಣವೂ ಇದೆ, ಆ ವಿಷಯ ಬೇರೆ. ಸತ್ವಗುಣದಿಂದ ಉಂಟಾದಂತಹ ಪದಾರ್ಥಗಳು ಅಂತ ಯಾವ್ಯಾವ ಇದೆಯೋ, ರಾಜಸ ರಜೋಗುಣದಿಂದ ಉಂಟಾದ ಪದಾರ್ಥ ಅಂತ ಏನಿದೆಯೋ. ರಜೋಗುಣ ಗೊತ್ತಾಗೆ? ರಜೋಗುಣ ಕೇಳಿದ್ಯಾ? ಏನ್ ರಜೋಗುಣ ಅಂದ್ರೆ ಚಡಬಡಿಸ್ತೀಯಲ್ಲ, ಕೋಪ ಬರೋದು, ಆಸೆ ಬರೋದು, ಓಡಾಡೋದು, ಉದ್ವೇಗ ಬರೋದು, ರಷ್ಟಸ್ಥ ಇರೋದು, ಅದೇ ರಜೋಗುಣ. ಪ್ರವೃತ್ತಿಶೀಲ.
ಕ್ಷಾಸ್ಮಿತಿದೆಯಲ್ಲ ಸತ್ತುಗಳನ್ನೇನೋ ಶಾಂತವಾದ ಮನಸ್ಸು, ತಿಳಿಯಾದ ಮನಸ್ಸು, ಸುಖದಿಂದ ಕೂಡಿದ ಮನಸ್ಸು, ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸು, ಅದು ಸತ್ವಗುಣ. ಸತ್ವಗುಣ ಉಂಟಾದದ್ದು ಅಂತ ಸತ್ವಗುಣ ಅಲ್ಲ, ಸತ್ವಗುಣ ಅದನ್ನು ಊಹೆ ಮಾಡ್ಬೇಕು. ಸತ್ವಗುಣ ನೇರ ಕಾಣಲ್ಲ. ತಮಗುಣ ಏನೋ ನಿದ್ದೆ ಬರೋದು, ಸೋಮಾರಿತನ, ಮೂದೇವಿಯಾಗಿರೋದು, ಏನು ತೋಷದೆ ಇರೋದು, ಪೆದ್ದಾಗಿರೋದು, ಅದು ಹಿಂಸೆ ಮಾಡೋದು, ತೊಂದರೆ ಕೊಡೋದು, ಕಿರುಕುಳ ಕೊಡೋದು, ಬೇರೆಯವರಿಗೆ ಉಟ್ಬಿಡೋದು, ಅದೆಲ್ಲ ತಮಗುಣ. ಈ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಇದರಿಂದ ಏನೇನು ಉಂಟಾಗಿದೆ, ಆ ಉಂಟಾಗಿರೋದೆಲ್ಲವೂ ನನ್ನಿಂದ ಉಂಟಾಗಿದೆ ಅಂತ ತಿಳ್ಕೋ. ಇಲ್ಲೇನು ತಪ್ಪರ್ಥ ಏನ್ ಬರುತ್ತೆ ಅಂದ್ರೆ, ಸತ್ವಗುಣ ಉಂಟಾದದ್ದೇ ಮಾತ್ರ ಹೇಳ್ತಾ ಇದ್ದಾನೆ, ಸತ್ವಗುಣ ಹೇಳ್ತಾ ಇಲ್ಲ ಅಂತ ಭ್ರಾಂತಿ ಬರುತ್ತೆ. ಸತ್ವಗುಣವೂ ಪರಮಾತ್ಮನೇ, ಸತ್ವಗುಣ ಉಂಟಾದದ್ದು ಪರಮಾತ್ಮನೇ. ಹಾಗೆ ರಜೋಗುಣವೂ ರಜೋಗುಣ ಉಂಟಾದದ್ದು, ತಮೋಗುಣ ಉಂಟಾದದ್ದು, ಎರಡೂ ಸೇರಿಸ್ಕೋಬೇಕು. ಸಾಂಖ್ಯರು ಮಾತ್ರ ಸತ್ವಗುಣ, ರಜೋಗುಣ, ತಮೋಗುಣ ಅದು ಪರಮಾತ್ಮ ಉಂಟಾಗಿದೆ, ಅದು ಸತ್ಯ ನಿತ್ಯ ಅಂತಾರೆ. ಅದು ಉಂಟಾದದ್ದು ಅನ್ನಲ್ಲ. ಅದರಿಂದ ಉಂಟಾದದ್ದು ಏನಿದೆ ಅದನ್ನ ಬೇಕಾದ್ರೆ ಅವಿಜಾಗೃತ ಹೇಳಿ ಸತ್ವಗುಣ, ರಜೋಗುಣ, ತಮೋಗುಣ ಸತ್ಯ ಅಂತಾರೆ. ನಾವು ಅದನ್ನು ಒಪ್ಪಲ್ಲ. ಏಕೇಚಿತ್ ಪ್ರಾಣಿನಾಂ ಸಕರ್ಮವಶಾತ್ ಜಾಯಂತೆ ಭಾವಾಃ. ಏಕೇಚಿತ್ ಪ್ರಾಣಿನಾಂ ಸಕರ್ಮವಶಾತ್ ಜಾಯಂತೆ ಭಾವಾಃ. ತಾನ್ ಮತ್ತ ಏವ ಜಾಯಮಾನಾನ್ ಇತ್ಯೇವಂ ವಿದ್ಧಿ ಸಮಸ್ತಾನೇವ. ಇತ್ಯೇವಂ ವಿದ್ಧಿ ಸಮಸ್ತಾನೇವ. ಯಾವ್ಯಾವ್ದು ಪ್ರಾಣಿಗಳಿಗೆ ಅವ್ರವ್ರು ಮಾಡಿದ ಪುಣ್ಯ ಪಾಪದ ಕರ್ಮ ವಶಾಗಿ ಉಂಟಾಗತ್ತ. ಮಕ್ಕಳು ಉಂಟಾಗತ್ತೆ, ಅಲ್ಲ ಮನೆ ಉಂಟಾಗತ್ತೆ, ಕಾರ್ ಬರುತ್ತೆ, ಇನ್ನೇನು ಸಿಗುತ್ತೆ. ಪಾಪಫಲದಿಂದ ರೋಗ ರುಜಿನ ಬರುತ್ತೆ, ಕಷ್ಟ ಬರದೇ ಬರುತ್ತೆ. ಒಟ್ಟು ಕಮ್ಮ ವಶದಿಂದ ಏನೇನು ಉಂಟಾಗುತ್ತೆ ಪದಾರ್ಥಗಳು, ಆ ಹುಟ್ಟುವಂತಹದ್ದು ಎಲ್ಲವನ್ನು ಕೂಡ ಸಮಸ್ತಾನಿಗಳನ್ನು ಒಂದನ್ನು ಬಿಡದೆ ಎಲ್ಲವೂ ಕೂಡ ಉಂಟಾಗ್ತಾ ಇದೆಯಲ್ಲ, ಅದು ನಿಜವಾಗಿ ನನ್ನಿಂದ ಉಂಟಾದದ್ದು ತಿಳ್ಕೋ. ಮೂಲತಃ ನಾನೇ ಕಾರಣ ಅಂದ್ರೆ ನಾನಿಂದ ಅರಿವಿನ ಸ್ವರೂಪವೇ ಕಾರಣ. ಅರಿವೇ ಪರಮಾತ್ಮ. ಅರಿವಿಲ್ಲದೆ ಏನು ತೋರ್ಕೊಳ್ಳಲ್ಲ, ಎಲ್ಲ ಅರಿವಲ್ಲೇ ಇರುತ್ತೆ, ಅರಿವಲ್ಲೇ ಅಡಗುತ್ತೆ. ಅದು ಅರಿವೇ ಆಗಿದೆ, ಅದನ್ನ ನನ್ನಿಂದ ಉಂಟಾಗಿದೆ, ನನ್ನಲ್ಲೇ ಇದೆ, ನನ್ನಲ್ಲೇ ಅಡಗ್ತಾ ಇದೆ ಅಂತ ಇದ್ದಾನೆ. ಅರಿವು ಪರಮಾತ್ಮ ಅಂತ ಎರಡು ಬೇರೆ ಅಲ್ಲ, ಬೇರೆ ಇಲ್ಲ. ಯಜ್ಜಪಿತೆ ಮತ್ತೋ ಜಾಯಂತೆ ತಥಾಪಿ ನತ್ವಹಂ ತೇಷು ತದಧೀನಃ ತದ್ವಶಃ ಯಥಾ ಸಂಸಾರಿಣಃ. ಸಂಸಾರಿಗಳು ಗುಣತ್ರಯದಿಂದ ಉಂಟಾದವರಾದರೂ ಗುಣತ್ರಯಕ್ಕೆ ಅಧೀನವಾಗಿದ್ದಾರೆ. ಗುಣತ್ರಯವು ಅವರನ್ನು ಹೇಳ್ಕೊಂಡಿದೆ, ಅವರು ಗುಣತ್ರಯಕ್ಕೆ ಅಧೀನ ಇದ್ದಾರೆ. ಹಾಗೆ ನನ್ನಿಂದ ಗುಣತ್ರಯ ಉಂಟಾಗಿದ್ರು ಗುಣತ್ರಯಕ್ಕೆ ನಾನು ಅಧೀನನಲ್ಲ, ಗುಣತ್ರಯಕ್ಕೆ ನಾನು ಸಿಕ್ಕಾಕೊಂಡವನಲ್ಲ. ಸಂಸಾರಿಗಳು ಹೇಗೆ ಗುಣತ್ರಯಕ್ಕೆ ಸಿಕ್ಕಾಕೊಂಡವರೋ, ಅವ್ರಿಗೆ ಅಧೀನರೋ, ಅವರು ಅದಕ್ಕೆ ಒಳಪಟ್ಟವರಾಗಿ ಸುಖ ದುಃಖವನ್ನು ಹೊಂತಾನೇ ಇರ್ತಾರೋ. ಸುಖ ದುಃಖ ಮೋಹ, ಸುಖ ಸತ್ವಗುಣದ್ದು, ದುಃಖ ರಜೋಗುಣದ್ದು, ಮೋಹ ತಮೋಗುಣದ್ದು, ಅದು ಹೊಂತಾನೇ ಇರ್ತಾರೆ ಸಂಸಾರಿಗಳು, ಅದಕ್ಕೆ ವಶರಾಗಿದ್ದಾರೆ. ಆದರೆ ಪರಮಾತ್ಮನು ಮಾತ್ರ ಸತ್ವಗುಣ, ರಜೋಗುಣ, ತಮೋಗುಣವನ್ನು ಅದನ್ನು ಪದಾರ್ಥ ಉಂಟು ಮಾಡಿದ್ರು ಅದಕ್ಕೆ ಅಧೀನನಲ್ಲ ಅವನು. ನನ್ನಿಂದ ಉಂಟಾದವುಗಳು ಆದರೂ ಅವುಗಳು ನಾನು ಮಾತ್ರ ಅವುಗಳಲ್ಲಿಲ್ಲ. ಸಮುದ್ರ ಹೇಳ್ತಾ ಇದೆ, ಅಲೆ ನರೆ ಗುಳ್ಳೆ ಎಲ್ಲ ನನ್ನಿಂದ ಉಂಟಾದ್ರು ನಾನು ಅದರಲ್ಲಿಲ್ಲ, ಅದು ನನ್ನಲ್ಲಿದೆ. ಅದ್ರಲ್ಲಿ ನೀನಿಲ್ವಾ ಅಂದ್ರೆ ಅದರಲ್ಲೇ ಅಷ್ಟೇ ಇಲ್ಲ ಅಂತ. ಅದರಲ್ಲೂ ಇದ್ದೀನಿ, ಬಿಟ್ಟು ಇದ್ದೀನಿ, ಅದರಲ್ಲೇ ಇದೆ, ಇಲ್ಲ ಅಂತ ಬಿಡುತ್ತೆ. ಸಮುದ್ರ ಸ್ವತಂತ್ರ, ದೊಡ್ಡದು. ಅಲೆ ನರೆ ಗುಳ್ಳೆ ತೋರುತ್ತೆ, ಬಿಟ್ಟು ಇರುತ್ತೆ. ಅಲೆ ನರೆ ಗುಳ್ಳೆ ಮಾತ್ರ ಸಮುದ್ರ ಬಿಟ್ಟಿಲ್ಲ. ಹಾಗೆ ನಾನು ನಾಮರೂಪ ಜಗತ್ತೆಲ್ಲವಾಗಿ ನಾನು ತೊಳ್ಕೊತಾ ಇದ್ದೀನಿ, ಯಾವುದು ನನ್ನನ್ನು ಬಿಟ್ಟಿಲ್ಲ. ನಾನು ಮಾತ್ರ ಅವುಗಳಿಲ್ಲ, ಅವುಗಳು ನನ್ನನ್ನು ಬಿಟ್ಟಿಲ್ಲ. ನೋಡಿ ಹೆಂಗಿದೆ ಹೊರತ. ಹಾಗಾಗಿ ಇಲ್ಲಿಂದ ಅಲ್ಲಿಗೆ 4 ಕಡೆ ಇದೆ, ಅಲ್ಲಿಂದಕ್ಕೂ 4 ಕಡೆ ಆಗ್ಬೇಕು. ಇನ್ನು ಅವುಗಳಿಗೆ ಇನ್ನು ಅಧೀನ ಇಲ್ಲ, ಇವ್ರಿಗೆ ಅಧೀನ ಇಲ್ಲ ಅಂತಾನೆ. ಅದೇಂಗ ಟೂ ವೇಳೆ ಒಮ್ಮೆ ಯಜ್ಜಪಿನೇ ಹೀಗಿದ್ದರು ಅಂತ. ಒಂದು ವೇಳೆ ಅವುಗಳು ನನ್ನಿಂದಲೇ ಹುಟ್ಟಿದವುಗಳು ಅಂತ ಆಗಿದ್ದರು, ನಾನು ಮಾತ್ರ ಅವುಗಳಲ್ಲಿಲ್ಲ, ಅವುಗಳ ಅಧೀನನಲ್ಲ. ಹೇಗೆ ಸಂಸಾರಿಗಳು ಗುಣಗಳ ಅಧೀನರೋ ಆ ರೀತಿ ನಾನು ಗುಣಗಳ ಅಧೀನನಲ್ಲ. ತೇ ಪುನಃ ಮಯಿ ಮದ್ವಶಾಹ ಮದಧೀನಾಃ. ಅವುಗಳಾದರೋ ನನ್ನಲ್ಲಿವೆ, ನಾನಾಗಿದ್ದೀನಿ, ನನ್ನ ಅಧೀನದಲ್ಲಿದೆ.
ನನ್ನನ್ನು ಬಿಟ್ಟು ಒಂದು ಕ್ಷಣಕಾಲ ಒಂದು ಸೆಕೆಂಡು ಇರಲ್ಲ. ಏನಾಗುತ್ತೆ ನನ್ ಬಿಟ್ರೆ? ಹಾವನ್ ಬಿಟ್ರೆ ಹಗ್ಗ ಏನಾಗ ಹೇಳ? ಹಗ್ಗದ ಹಾವು ಅದಕ್ಕೆ ನೋಡಿದೆ ಯಾವತ್ತೂ ಹಗ್ಗ ಹಾವು ತಂದಿಯಾ? ಹಾಗಿಲ್ಲ. ಹೊರಗಡೆ ಹೋಗಿಲ್ಲ ಅಂತ ಒಂದು ವಸ್ತು ಇನ್ನೊಂದು ವಸ್ತು ಎಲ್ಲೂ ತೋರೇ ಇಲ್ವಾ? ತೋರಿದ್ಯಾ ತಪ್ಪಾಗಿ? ತೋರಿದೆ ನಿಮಗೂ? ಯಾವ ಏನಾಗ್ತದೆ? ಗೂಟ ಹುಡುಗಿ ತೋರಿಸ್ಬೇಕು, ಅದು ಭಾಳ ಹೋಗ್ತದೆ. ಗೂಟ ಹುಡುಗಿ ಪರಮಾತ್ಮನಿಂದ ಗುಣಗಳು ಸೃಷ್ಟಿಯಾಗಿದೆ, ಆದ್ರೆ ಸೃಷ್ಟಿಯಾದ ಗುಣಗಳಿಗೆ ನಾನು ಅಧೀನವಾಗಿಲ್ಲ ಅಂತ ಒಂದು. ಕರೆಕ್ಟ್. ಗುಣಗಳಿಂದ ಸಂಸಾರಿಗಳು ಸೃಷ್ಟಿಯಾಗಿದ್ದಾರೆ, ಆ ಸಂಸಾರಿಗಳ ಗುಣಕ್ಕೆ ಅಧೀನರಾಗಿದ್ದಾರೆ. ಗುಣ ಸಂಸಾರಿಗಳಿಗೆ ಅಧೀನವಾಗಿದ್ಯಾ? ಇಲ್ಲ ಇಲ್ಲ ಇಲ್ಲ, ಗುಣ ಸಂಸಾರಕ್ಕೆ ಅಧೀನ ಅಲ್ಲ, ಸಂಸಾರಿಗಳೇ ಗುಣಕ್ಕೆ ಅಧೀನರು. ಅಲ್ಲ, ಇಲ್ಲಿ ಉದಾಹರಣೆ ಕೊಟ್ಟಿರೋದು ಎರಡು ಒಂದೇ ಆಗ್ಬೇಕಲ್ವಾ? ಒಂದೇ ಉದಾಹರಣೆ ಆಗಿದೆ ಇಲ್ಲಿ. ನನ್ನಿಂದ ಗುಣ ಹುಟ್ಟಿದ್ರಿಂದ ನಾನು ಗುಣಾಧೀನ ಅಲ್ಲ, ಗುಣದಿಂದ ಸಂಸಾರ ಹುಟ್ಟಿದ್ರಿಂದ ಗುಣ ಸಂಸಾರ ಅಧೀನ ಅಲ್ಲ, ಸಂಸಾರ ಗುಣಾಧೀನರಾಗಿದ್ದಾರಲ್ಲ, ಹಾಗೆ ನಾನು ಗುಣಾಧೀನ ಅಲ್ಲ ಅಂತ ಅಷ್ಟೇ ತಗೋಬೇಕೇ ಹೊರತು ಅಲ್ಲೂ ಗುಣ ಅಧೀನ ಅಲ್ಲ ಸಂಸಾರಿಗಳಿಗೆ. ಸಂಸಾರಿಗಳೇ ಗುಣಕ್ಕೆ ಅಧೀನ. ಅಲ್ಲಿ ಸಂಸಾರಿಗಳೇ ಗುಣಕ್ಕೆ ಅಧೀನರೇ ಹೊರತು ಗುಣ ಸಂಸಾರಿಗಳಿಗೆ ಅಧೀನ ಅಲ್ಲ. ಗುಣ ದೊಡ್ಡದು, ಸಂಸಾರಿಗಳು ಚಿಕ್ಕವರು. ಯಥಾ ಸಂಸಾರಿನ ಅಂತ ದೃಷ್ಟಾಂತ ಕೊಟ್ಟಲ್ಲ, ಅದು ಅಲ್ಲಿ ಹೇಗೆ ಸಂಸಾರಗಳು ಹೇಗೆ ಗುಣಕ್ಕೆ ಅಧೀನರಾಗಿದ್ದಾರೋ ನಾನು ಹೇಗೆ ಗುಣಕ್ಕೆ ಅಧೀನ ಅಲ್ಲ ಅಂದ್ರೆ, ಹೌದು ಸಂಸಾರಗಳು ಯಾಕೆ ಗುಣಕ್ಕೆ ಅಧೀನ ಅಂದ್ರೆ ಗುಣದಿಂದ ಹುಟ್ಟಿದ್ರಿಂದ. ನೀನ್ ಯಾಕೆ ಗುಣಕ್ಕೆ ಅಧೀನ ಅಲ್ಲ? ನಿನ್ನಿಂದ ಗುಣ ಹುಟ್ಟಿದ್ರೆ ನೀನು ಗುಣಕ್ಕೆ ಅಧೀನ ಅಲ್ಲ. ಗುಣವೂ ಸಂಸಾರಗಳಿಗೆ ಅಧೀನ ಅಲ್ಲ. ಗುಣದಿಂದ ಸಂಸಾರ ಹುಟ್ಟಿದ್ದಾಗ ಗುಣ ಸಂಸಾರಗಳಿಗೆ ಅಧೀನ ಅಲ್ಲಪ್ಪ, ಸಂಸಾರಗಳು ಗುಣಕ್ಕೆ ಅಧೀನರು. ಹಾವು ಹಗ್ಗಕ್ಕೆ ಅಧೀನ, ಹಗ್ಗ ಹಾವು ಅಧೀನ ಅಲ್ಲಪ್ಪ. ಯಾಕೆ ಕಟ್ ಮಾಡ್ತೀಯ? ನೀವ್ ಮಾಡ್ಕೊಂಡ್ಬಿಡ್ತೀರಾ? ಉದಾಹರಣೆ ಹೇಳುವಾಗ ಗುಣಗಳು ಹೇಗೆ ಸಂಸಾರಿಗಳಿಗೆ ಅಧೀನವಲ್ವೋ ಹಾಗೆ ನಾನು ಗುಣಕ್ಕೆ ಅಧೀನಲ್ಲ ಅಂದಿದ್ರೆ ಬೇಗ ಅರ್ಥ ಆಗಿರೋದು. ಇದು ಉಲ್ಟಾ ತಗೊಂಡು ಸಂಸಾರಿಗಳಿಂದ ತಗೊಂಡು ಹೇಳಿದ್ರಿಂದ ಅಲ್ಲ, ಸಂಸಾರಿಗಳಿಗೂ ನನಗೂ ವ್ಯತ್ಯಾಸ ಅಂತ. ಸಂಸಾರಿಗಳು ಹೇಗೆ ಗುಣಕ್ಕೆ ಅಧೀನರೋ ನಾನು ಹಾಗಲ್ಲ ಅಂತ ಇದ್ದಾನೆ ಅಷ್ಟೇ. ಉಂಟಾದದ್ದು ಮುಖ್ಯ ಅಲ್ಲ, ಉಂಟಾದ ಅಂಶ ಬಿಟ್ಕೊಂಡು ಸಂಸಾರಿಗಳು ಹೇಗೆ ಗುಣಕ್ಕೆ ಅಧೀನರಾಗಿದ್ದಾರೋ. ಕಾರ್ಯಕಾರಣ ಅನ್ನೋ ಅರ್ಥದಲ್ಲಿ ತಗೊಂಡಾಗ ಕಾರಣ ಕಾರ್ಯಕ್ಕೆ ಅಧೀನ ಅಲ್ಲ ಅಂತ ಹೇಳುವಾಗ ಕಾರ್ಯ ಕಾರಣಕ್ಕೆ ಅಧೀನ ಅಲ್ಲ, ಅಧೀನ ನಾನಲ್ಲ ಅಂತ ಹೇಳಿದ್ರೆ ಯಾವತ್ತೂ ಕಾರಣಕ್ಕೆ ಅಧೀನ ಹೊರತು ಕಾರಣ ಕಾರ್ಯಕ್ಕೆ ಅಧೀನ ಅಲ್ಲೇ ಅಲ್ಲ. ಕಾರಣ ಸ್ವತಂತ್ರ, ಕಾರ್ಯವೇ ಅಧೀನ. ಆತರ ಕರೆಕ್ಟ್, ನೀವು ಹೇಳಿ ನಿಜ. ಹಾಗನ್ಸತ್ತೆ ಈ ದೃಷ್ಟಾಂತ ಕಂಡಾಗ. ಏ ಪುನಃ ಮೈ ಮಧ್ವಶಾಹ, ಯಾವುಗಳಾದರೋ ನನ್ನಲ್ಲಿ ನನ್ನ ಅಧೀನವಾಗಿ ನನ್ನದಲ್ಲೇ ತೋರ್ತಾ ಇರುವಂಥವುಗಳು ಅಂತ ಹೇಳ್ತಾ ಇದ್ದಾರೆ. ಏವಂ ಭೂತಮಪಿ ಪರಮೇಶ್ವರಂ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವಂ ಸರ್ವಭೂತಾತ್ಮಾನಂ ನಿರ್ಗುಣಂ ಸಂಸಾರ ದೋಷ ಬೀಜ ಪ್ರದಾಹಾಯ ಮಾಂ ನಾಭಿಜಾನಾತಿ ಜಗದಿತಿ ಅನುಕ್ರೋಶಂ ದರ್ಶಯತಿ ಭಗವಾನ್. ಈ ರೀತಿಯಾಗಿದ್ದವನಾದರೂ ನಾನು, ಪರಮೇಶ್ವರನಾದ ನಾನು ಈ ರೀತಿ ಗುಣತ್ರಯವನ್ನು ಉಂಟು ಮಾಡಿದವನಾದ್ರು, ಪ್ರಪಂಚವನ್ನು ಉಂಟು ಮಾಡಿದವನಾದ್ರು, ನಾನು ಅದಕ್ಕೆ ಅಧೀನ ಅಲ್ಲವನಾಗಿ ಸ್ವತಂತ್ರನಾಗಿರುವವನಾಗಿದ್ರು, ಮತ್ತು ನಿತ್ಯ ಶುದ್ಧನು, ನಿತ್ಯ ಬುದ್ಧನು, ನಿತ್ಯ ಮುಕ್ತ ಬುದ್ಧನು, ನಿತ್ಯ ಮುಕ್ತ ಸ್ವಭಾವದವನು. ಈ ರೀತಿಯಾಗಿ ಸರ್ವಭೂತಗಳು ಆತ್ಮನಾಗಿ ನಿರ್ಗುಣನಾಗಿ ಯಾವ ಸಂಸಾರ ದೋಷವೂ ಇಲ್ಲದವನು ಅಂತ ನನ್ನನ್ನ ಸಂಸಾರ ದೋಷವನ್ನು ಸುಟ್ಟಾಕೋದಕ್ಕೋಸ್ಕರವಾಗಿ ಕಂಡ್ಕೊಳ್ತಾ ಇಲ್ವಲ್ಲ ಅಂತ. ನನ್ನನ್ನ ಸಂಸಾರವೆಂಬ ದೋಷಕ್ಕೆ ಕಾರಣವಾಗಿರ್ತಕ್ಕಂತಹ ಅವಿದ್ಯಾ ಕಾಮಗಳನ್ನು ಸುಟ್ಟಾಕುವುದಕ್ಕಾಗಿ ನನ್ನನ್ನು ಕಂಡ್ಕೊಳ್ತಿಲ್ವಲ್ಲ ಜನ, ಏನ್ ಹೇಳೋಣ ಅಂತ ಮುರುಕ ತೋರಿಸ್ತಾ ಇದ್ದಾನೆ. ನನ್ನನ್ನು ಕಂಡ್ಕೊಂಡ್ಬಿಟ್ರೆ ಸಂಸಾರಕ್ಕೆ ಕಾರಣವಾಗಿರೋ ಅವಿದ್ಯಾದಿ ದೋಷ ಹೋಗುತ್ತೆ. ಅವಿದ್ಯಾದಿ ದೋಷವನ್ನು ಕಳ್ಕೊಳ್ಳೋಕ್ಕೋಸ್ಕರವಾಗಿ ನನ್ನನ್ನು ಕಂಡ್ಕೋಬೇಕಾಗಿತ್ತು. ನನ್ನನ್ನು ಕಂಡ್ಕೊಳ್ತಿಲ್ವಲ್ಲ ಜನ, ಏನ್ ಹೇಳೋಣ, ಹೇಗೆ ಹೆಚ್ಚಿಸ್ಕೊಡೋಣ, ಕಂಡ್ಕೊಂಡ್ಬಿಟ್ಟು ಕೃತಾರ್ಥರಾಗಲಿ, ಅವರು ನನ್ನ ಹಾಗೆ ಮುಕ್ತರಾಗಿರ್ಲಿ, ಆನಂದವಾಗಿರ್ಲಿ ಅಂತ ಹೇಳಿ ನಾನು ಬಹಳ ಪ್ರಯತ್ನ ಪಟ್ಟು ಹೇಳ್ತಾ ಇದ್ರು ಕೂಡ ಜನ ಕಂಡ್ಕೊಳ್ತಿಲ್ಲ, ತಿಳ್ಕೊಳ್ತಿಲ್ಲ ಅಂತ ಹೇಳಿ ಅರ್ಜುನ ಹತ್ರ ಪರಮಾತ್ಮ ತನ್ನ ದುಃಖ ತೋಡ್ಕೊಳ್ತಾ ಇದ್ದಾನೆ. ಏನ್ ಹೇಳ ಅರ್ಜುನ, ಅನುಕೂಲ ಇವು ಕೆಲವು ತಂದೆ ತಾಯಿಂದ್ರು ಮಕ್ಳಿಗೆ ಎಷ್ಟು ಮಾಡಿದ್ರು ಕೂಡ ಅವ್ರ ಅಭಿವೃದ್ಧಿ ಆಗದೆ ಇದ್ದಾಗ ಅವ್ರ ಸ್ನೇಹಿತರ ಹತ್ರ ಹೋಗಿ ಹೇಳ್ಕೊಳ್ತಾರೆ, ಮನೆ ಹೋಗ್ಬಿಟ್ಟು ಅಷ್ಟೆಲ್ಲಾ ಮಾಡ್ದೆ, ನನ್ ಮಗ
ಎಲ್ಲ ಕಳ್ಕೊಂಡ, ಇಷ್ಟೆಲ್ಲ ಮಾಡ್ಕೊಂಡು ಹೆಲ್ಪ್ ಮಾಡುದು, ಏನೇನೇನೇನ್ ಮಾಡಿದ್ರು ಕೂಡ ಒಂದು ಕೈ ಹತ್ತಿರ, ಎಲ್ಲ ಕಳ್ಕೊಂಡ ಅಂತ ಹೇಳಿ ಬೇರೆ ಮನೆ ಹೋಗಿ ಹಚ್ಕೋತಾರಲ್ಲ ಅಪ್ಪ ಅಮ್ಮ, ಹಾಗೆ ಪರಮಾತ್ಮ ಕೃಷ್ಣ ಹತ್ರ ಹಚ್ಕೊಳ್ತಾ ಇದ್ದಾನೆ. ಅಯ್ಯೋ ಜನ ಯಾರು ತಿಳ್ಕೊತಿಲ್ಲ ಕಣೋ ಅರ್ಜುನ, ನನ್ನ ಈ ನನ್ನ ತಿಳ್ಕೊ ಕೃತಾರ್ಥರಾಗುವುದಲ್ಲ ಅಂತ ಪರಮಾತ್ಮ ದುಃಖ, ಅನುಕ್ರೋಶ, ಮರುಕ ಪಡ್ತಾ ಇದ್ದಾನೆ. ಯಾವಾಗ ದುಃಖ ಪಡ್ಬೇಕಾಗಿರೋದು ಯಾರೋ? ನಾವು ದುಃಖ ಪಡ್ತಿಲ್ಲ, ನಾವು ಆರಾಮಿದೀವಿ. ಅಯ್ಯೋ ನನ್ನ ತಿಳ್ಕೊತಿಲ್ವಲ್ಲ ಜನ ಅಂತ ಅವನಿಗೂ ದುಃಖನ, ಅವನಿಗೂ ಸಂಸಾರನ ಅಂತ, ಸಂಸಾರದಂತೆ ದುಃಖದಂತೆ ಕಂಡ್ಕೊಳ್ರಪ್ಪ ಅಂತ ಹೇಳೋಕ್ಕೋಸ್ಕರವಾಗಿ ಅಧ್ಯಾರೋಪ ಇದೆ. ಮರುಕ ಪಡ್ತಾ ಇದ್ದಾನೇನು ಹಾಗೆ ಹೇಳ್ತಿದ್ದಾನೆ ಶಂಕರಾಚಾರ್ಯರು ಹಾಕ್ತಾರೆ. ದುಃಖ ಪಡ್ತಿದ್ದಾನೆ, ಅನುಕ್ರೋಶ ಪಡ್ತಿದ್ದಾನೆ, ಅವನಿಗೆ ಬೇಜಾರಾಗ್ತಿದೆ ಅಂತ ಅರ್ಥ ಅಲ್ಲ. ಕಂಡ್ಕೊಳ್ರೋ, ತಿಳ್ಕೊಳ್ರೋ, ಮುಕ್ತರಾಗ್ತೀರಾ ಕಣ್ರೋ, ಕಂಡ್ಕೊಂಡ್ರೆ ಜನ್ಮ ಸಾರ್ಥಕವಾಗತ್ತೆ ಕಣೋ ಅಂತ ನಮ್ಮ ಮೇಲೆ ಒಂದು ಕಾರುಣ್ಯವನ್ನ, ಪ್ರೇಮವನ್ನು ತೋರಿಸೋಕ್ಕೋಸ್ಕರವಾಗಿ ಈ ಒಂದು ಇದು ಮೆಥಡ್ ಹೇಳೋ ಕ್ರಮ. ಲೋಕೋಯಂ ಮೂಢೋಯಂ ನಾಭಿಜಾನಾತಿ. ಅದಾಗಿಲ್ಲ, ಎಲ್ಲಿ ಅನುಕೂಲದೆ ಮುಂದಿನ ಶ್ಲೋಕದಲ್ಲಿ ಹಿಂದಿನ ಶ್ಲೋಕ ಇದು. ಮುಂದಿಂದಕ್ಕ ಹಿಂದಿಂದ ಅನುಕೃಶ ಆಗಿಲ್ವಾ? ನಿತ್ಯ ಶುದ್ಧ ಅಂದ್ರೆ ಯಾವ ಅಸಂಗನು ಅಂತ, ನಿತ್ಯ ಬುದ್ಧ ಅಂದ್ರೆ ಯಾವಾಗ ಚೈತನ್ಯ ಚಿನ್ಮಾತ್ರನು ಅಂತ, ಮುಕ್ತನು ಪರತಂತ್ರನಲ್ಲದವನು ಅಂತ. ಆ ಸ್ವಭಾವದವರಾಗಿದ್ದರು. ಅದೇ ನನ್ನ ನೇಚರ್, ಪರಮಾತ್ಮ ನೇಚರ್ ಅದು. ಸರ್ವಭೂತಗಳಿಗೂ ಆತ್ಮವಾಗಿರ್ತಕ್ಕವನು, ನಿರ್ಗುಣ ಆಗಿರ್ತಕ್ಕವನು. ಅವನು ಕಳ್ಕೊಂಡ್ಬಿಟ್ರೆ ಸಂಸಾರ ದೋಷವೇ ಇರುವುದಿಲ್ಲ. ಸಂಸಾರ ದೋಷ ಕಳ್ಕೊಳ್ಳೋಕ್ಕೋಸ್ಕರವಾಗಿ ಇಂತಹ ಪರಮಾತ್ಮ ಕಟ್ಕೊಳ್ತಿಲ್ವಲ್ಲ ಜನ, ಅಯ್ಯೋ ಏನ್ ಮಾಡ್ಲಿ, ಹೇಗ್ ಹೇಳಿ ಅಂತ ಪರಮಾತ್ಮ ಅನುಕ್ರೋಶದಿಂದ ಇದ್ದಾರೆ, ಮರುಕ ಪಡ್ತಾ ಇದ್ದಾರಂತೆ. ಅರ್ಜುನ ಅಂತ ಹೇಳ್ಕೊಳ್ತಾ ಇದ್ದಾರೆ, ಅರ್ಜುನ ಯಾರು ನನ್ ತಿಳ್ಕೊತಿಲ್ಲ ಕಣೋ, ಗೊತ್ತಾಕೋತಿಲ್ಲ ಕಣೋ, ಅಯ್ಯೋ ಏನ್ ಹೇಳೋ ದುಃಖ ಪಡ್ತಾ ಇದ್ದಾರೆ. ಅವನೇ ದುಃಖ ಪಡ್ಬೇಕು. ಜನರುವೆ ನನ್ನ ತಪ್ಪುಕೊಳ್ತಾ ಇದ್ದಾರೆ, ಜನರ ಹೋಗ್ಬಿಟ್ಟು ಹೇಳೋದು, ನನ್ನನ್ನು ತಪ್ಪುಕೊಂಡ್ಬಿಟ್ಟ, ನಾನು ಹಾಗಿಲ್ಲ, ನಾನು ಹಾಗಲ್ಲ, ನನ್ನನ್ನು ಸರಿಯಾಗಿ ತಿಳ್ಕೊಳ್ತಿಲ್ಲ, ಜನರು ಬೇರೆ ಹೇಳ್ಕೊಳ್ತಾರೆ. ಕಿನ್ನಿಮಿತ್ತಂ ಜಗತೋ ಅಜ್ಞಾನ ಮಿತಿ ಉಚ್ಯತೆ. ಆ ಅಜ್ಞಾನವಾದರೂ ಜನರಿಗೆ ಯಾಕೆ, ಏನು ಯಾವ ಕಾರಣದಿಂದ ಅಜ್ಞಾನ ಬಂತು, ಅಜ್ಞಾನ ಬರೋಕೆ ಏನ್ ನಿಮಿತ್ತ ಅಂತ ಕೇಳಿದ್ರೆ, ತ್ರಿಭಿರ್ಗುಣಮಯೈರ್ಭಾವೈಃ ಸರ್ವಮಿದಂ ಜಗತ್ ಮೋಹಿತನ್ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ತ್ರಿಭಿರ್ಗುಣಮಯೈರ್ಭಾವೈರೇಭಿಃ ಸರ್ವಮಿದಂ ಜಗತ್ ಮೋಹಿತನ್ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ತ್ರಿಭಿಃ ಗುಣಮಯೈಃ ಭಾವೈಃ ಏಭಿಃ ಸರ್ವಂ ಇದಂ ಜಗತ್ ಮೋಹಿತಂ ನ ಅಭಿಜಾನಾತಿ ಮಾಂ ಏಭ್ಯಃ ಪರಂ ಅವ್ಯಯಂ. ಅಲ್ಲ, ಪರಮಾತ್ಮನಿಗೆ ಇಷ್ಟು ಮರುಕ ಇದ್ದದ್ದಾದ್ರೆ ಅವನೇ ನಿಮ್ಮ ಅಜ್ಞಾನ ತೆಗೆದುಹಾಕ್ಬಿಡ್ಬೋದಲ್ಲ. ಭಯ ಕೊಡೋ ನಿಮ್ಗೆ ಅಜ್ಞಾನ, ನಿಮ್ಗೆ ಯಾರೋ ಅಜ್ಞಾನ ಇಟ್ಕೊಬಿಡ್ರಂತ ಅವನು ಈ ಜೊತೆಗಿಂದ ಎಷ್ಟು ಅನುಕೂಲ ಆಗ್ತಿತ್ತು. ಈ ಮರುಕ ಪಡೋದು ತಪ್ಪು, ನಾವು ಕಷ್ಟಪಡೋದು ತಪ್ಪು, ಬಹಳ ಅನುಕೂಲ ಆಗ್ತಿತ್ತು. ಇದು ಯಾರು ಹೇಳಿಲ್ಲ ಕೃಷ್ಣಂಗೆ ಅವತ್ತು. ನಾನಿದ್ದಿದ್ದೆ ಹೇಳ್ತಿದ್ದೆ, ಕೃಷ್ಣ ನೀನ್ ಮರುಕ ಪಡಬೇಡ, ನೀನ್ ಒದ್ದಾಡ್ಲು ಬೇಡ, ನೀನ್ ಸರ್ವಜ್ಞ ಸರ್ವಶಕ್ತ, ಎಲ್ಲರ ಅಜ್ಞಾನವನ್ನು ಒಂದೇ ಹಾಗೆ ತೆಗೆದ್ಬಿಡು, ನಾವು ಕೂಡ ಆರಾಮಾಗಿ ಆಗ್ತೀವಿ. ನಿಂಗೂ ಕೂಡ ಈ ದುಃಖ ಪಡೋದ್ರ ತಪ್ಪತ್ತೆ, ಈ ಉಪದೇಶ ಮಾಡೋ ಆಯಾಸವೂ ತಪ್ಪತ್ತೆ, ಯಾವ ಕ್ಲೇಶ ಇರಲ್ಲ, ಅದನ್ನ ಮಾಡ್ಬಿಡಪ್ಪ ಅಂತ ಹೇಳ್ಬಿಡ್ತಿದ್ದೆ. ನಂಗೆ ಆಗಲ್ಲ ಕಣೋ ಅಂತ ಅಂತಿದ್ದೆ ಕೃಷ್ಣ. ನಂಗೆ ಅಜ್ಞಾನ ತೆಗಿ ಬರಲ್ಲ ಕಣೋ, ಅಜ್ಞಾನ ನೀನ್ ತಕ್ಕೋಬೇಕು, ಇಲ್ದೇ ಅಜ್ಞಾನ ನಾನು ತೆಗೀರಿ ಅಂತಾನೆ. ತೊಟ್ಲು ತೂಗೋದು ಮಗುನ್ ಜಿಗ್ಟೋದು ಅಂತಾರಲ್ಲ, ಹಂಗಾಯ್ತು ಈ ಪರಮಾತ್ಮ. ಯಾಕಪ್ಪ ಹಚ್ಚಿ ಅನ್ನೋದು, ಆಡ್ಸ್ತಾ ಇರೋದು, ಮತ್ತೆ ಹಿಂಗೆ ಪರಮಾತ್ಮ ಮರುಕ ಪಡ್ತಾನೆ, ಅನುಕ್ರೋಶ ಪಡ್ತಾನೆ, ಮತ್ತೆ ಉಪದೇಶ ಮಾಡ್ತಾರೆ. ಶಬ್ದ ಮಾಡ್ಕೋ, ನಿತ್ಯ ವಿವೇಕ ಮಾಡ್ಕೋ, ಮತ್ತೆ ಕರ್ಮಯೋಗ ಮಾಡು, ಧ್ಯಾನ ಯೋಗ ಮಾಡು, ಓಡ್ ಹೇಳ್ಕೊತಾನೆ, ಮಾಡು 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 ಮಾಡು. ಅಯ್ಯಪ್ಪ ಮಾಡಿದ್ರು ಸಿಗಲ್ಲ ಪರಮಾತ್ಮ, ಓಡ್ ಹೋಗ್ತಾರೆ, ತಪ್ಪಿಸ್ಕೊತಾನೆ. ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಾನೆ, ಮೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲ ಹಿಡ್ಕೊಂಡ್ಬಿಡ್ತೀವೋ ಅಂತ ಹೇಳಿ
ಅಷ್ಟು ಈಸಿಯಾಗಿ ಕೊಟ್ಬಿಟ್ರೆ ನಮ್ಗೆ ವ್ಯಾಲ್ಯೂ ಗೊತ್ತಾಗಲ್ಲ ಅಂತ ಹಂಗ್ ಮಾಡೋದು ಅಲ್ವಾ? ವ್ಯಾಲ್ಯೂ ಯಾರು ಬೇಕು? ಅವ್ರಿಗೆ ಬೇಕಾ ವ್ಯಾಲ್ಯೂ? ನಮ್ಗೆ ಬೇಕಾ ವ್ಯಾಲ್ಯೂ? ಅವ್ನಿಗೆ ಬೇಕಿಲ್ವಲ್ಲ, ಅವ್ನ್ ನಿತ್ಯ ತಪ್ಪಿದಾನೆ. ಈ ವ್ಯಾಲ್ಯೂ ಕೊಟ್ಟರೆ ಸಂತೋಷವೂ ಇಲ್ಲ, ತಿರಸ್ಕಾರ ಮಾಡಿದ್ರೆ ಬೇಜಾರು ಇಲ್ಲ ಅವನಿಗೆ. ಏನೋಪ್ಪ. ತ್ರಿಭಿ ಗುಣಮಯ, 3 ಗುಣಮಯಗಳಿಂದ, ಗುಣಮಯವಾಗಿರೋ 3ರಿಂದ ಈ ಜಗತ್ತೆಲ್ಲವೂ ಮೋಹಗೊಂಡಿದೆ. ಭಾವೈಹಿ ಪದಾರ್ಥೈಹಿಂದ, ಗುಣಮಯವಾಗಿರೋ 3 ಭಾವಗಳಿಂದ, ಪದಾರ್ಥಗಳಿಂದ ಈ ಜಗತ್ತೆಲ್ಲ ಮೋಹಗೊಂಡಿದೆ. ಅರ್ಜುನ, ನನ್ನನ್ನ ಈ ಯಾರು ಅರಿತಾ ಇಲ್ಲ. ನಾನು ಎಲ್ಲಕ್ಕಿಂತಲೂ ಪರ, ಮಿಗಿಲಾದವನು, ಹೆಚ್ಚಿದವನು, ವಿಲಕ್ಷಣನಾಗಿದ್ದೀನಿ. ಇಂಥ ನನ್ನನ್ನ ಯಾರು ತಿಳ್ಕೊಳ್ತಾ ಇಲ್ಲ. ಅರ್ಜುನ, ಏನ್ ಮಾಡೋ? ನಾನು ಇಲ್ಲಿ ಬಂದು ಕೂತಿದ್ದೀನಿ, ನನ್ನ ಯಾರು ಗುರುತಿಸ್ತಾ ಇಲ್ಲ ಅಂತ ಹೇಳಿ ಒಂದು ಫಂಕ್ಷನ್ ಹೋದವನು ಬೇಜಾರು ಮಾಡ್ಕೊಂಡಂಗೆ ಪರಮಾತ್ಮ ಬೇಜಾರು ಮಾಡ್ಕೊಂಡೆ. ನಾನು ಇಷ್ಟೆಲ್ಲ ಉಪದೇಶ ಮಾಡುದು ಯಾರು ತಿಳ್ಕೊತಿಲ್ಲ ಕಣೋ ಅರ್ಜುನ ಅಂತ. ದೊಡ್ಡ ಫಂಕ್ಷನ್ ನೀವು ಹೋಗ್ಬಿಟ್ಟು ನಿಮ್ಮನ್ನು ಯಾರು ಗುರುತಿಸದೆ ಹೋದ್ರೆ ಒಂದು 10 ನಿಮಿಷ 1/4 ಗಂಟೆ ನೋಡ್ತೀರಾ. ಅಯ್ಯೋ, ಯಾರಿಗೂ ನಾನು ಬಂದಿದ್ದೀನಿ, ಇಷ್ಟ ಇಲ್ಲ ಕಾಣುತ್ತೆ. ನೀವು ಹೇಗೆ ಎದ್ದು ಬಂದ್ಬಿಡ್ತೀರೋ, ಪರಮಾತ್ಮ ಕೂಡ ಹಾಗೆ ವಾಪಸ್ ಹೋಗ್ತಾರೆ ಕಾಣುತ್ತೆ. ಯಾರು ನೀನು ಗುರ್ಸೋಲ್ಲ, ಯಾರು ನೀನು ನೋಡ್ಕೊಳ್ಳಲ್ಲ, ಮಾಡ್ಕೊಳ್ಳಲ್ಲ. ಏನೇನಕ್ಕೋ ಪೂಜೆ ಮಾಡ್ತಾರೆ, ಅದು ಕೊಡ್ಸು ಇದು ಕೊಡ್ಸು ಅಂತ. ನನ್ನನ್ನು ಅಂಗಡಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಕೊಡ್ಸೋನು ಅಂಗಡಿಯವನು ಅಂತ. ನಾನೇ ಸುಖ ಸ್ವರೂಪ ಅದು ಯಾರು ತಿಳ್ಕೊಂಡೇ ಇಲ್ಲ. ನಾನು ಅಂಗಡಿ ಇಟ್ಟಿದ್ದೀನಿ, ನನ್ನ ಅಂಗಡಿಯೊಳಗೆ ಮಕ್ಕಳಿದ್ದಾರೆ, ಆರೋಗ್ಯ ಇದೆ, ಐಶ್ವರ್ಯ ಇದೆ, ಮಾಡ್ತಿದ್ದೆ. ಅದಕ್ಕೆ ವಿಶ್ವೊಳಗೆ ಯಜ್ಞ ಮಾಡ್ತೀನಿ, ಆ ಯಜ್ಞ ಮಾಡ್ತೀನಿ, ದುಡ್ಡು ಕೊಡ್ತೀನಿ. ನನ್ನ ಕಸ್ಕೊಳಕ್ ನೋಡ್ತಾರೆ ಹೊರತು ನನ್ನ ಹತ್ರ ಯಾರು ಇರೋಲ್ಲ. ಅಂಗಡಿ ಅಂತ ಯಾಕೆ ಅನ್ಕೋಬೇಕು ಗುರುಗಳೇ? ತಂದೆನ ಮಕ್ಳು ಕೇಳಲ್ವಾ? ಅಪ್ಪ ನಂಗೆ ಅದು ಕೊಡ್ಸು, ಅಪ್ಪ ನಂಗೆ ಇದು ಕೊಡ್ಸು ಅಂತ ಕೇಳ್ತಾರೆ ತಾನೆ ತಂದೆನ. ಹೇಳಿದ್ಮೇಲೆ ಅಹಮಸ್ಮಿ ವಿಶ್ವಸ್ಯ ಪಿತಾ ಅಂತ ಹೇಳಿದ್ಮೇಲೆ ತಂದೆ ಅನ್ಕೊಂಡ್ರೆ ನಾವ್ ಕೇಳೋದು. ಅಂಗಡಿಯವನು ವ್ಯಾಪಾರ ಮಾಡ್ತಿದ್ದೀನಿ ಅನ್ಕೊಳಲ್ಲ. ನನ್ನನ್ನೇ ಕೊಟ್ಕೊತೀನಿ ಕೊಡೋ ಅಂತ ಇದ್ದಾನೆ, ಅದ್ ಬೇಡ ಅಂತಾರೆ. ಏನ್ ಮಾಡೋದು? ಹೊರಗಡೆ ಬೆಲೂನ್ ತೋರಿಸ್ಬಿಟ್ಟು ನೀನು ಅಪ್ಪ ಅದವನು ಅಂತ ಯಾರ ತಪ್ಪು? ನಾನ್ ಬೆನ್ ತೋರ್ಸಿದಪ್ಪ, ನಾನ್ ಮುಖ ಕೊಟ್ಟಿದ್ದೀನಿ, ನೀನ್ ಬೆನ್ ಮಾಡ್ಕೊಂಡಿದ್ದೀರಾ. ನೀ ನನ್ ಬೇಡ. ಬೆಲೂನು ಜಮೀನ್ ಬಲೂನಾ? ಹೊರಗಡೆ ಬಲೂನ್ ತೋರ್ಸ್ಬಿಟ್ಟು ಆ ಮಗುಗೆ, ಪುಟ್ಟ ಮಗು ಪಾಪ, ಅದಕ್ಕೇನು ವಿವೇಕ ಇಲ್ಲ, ಅದ್ ಆಸೆ ಪಡುತ್ತೆ. ನೀ ತೋರ್ಸಿದ್ ನಿನ್ ತಪ್ಪು, ಒಳಗಡೆ ಬಚ್ಚಿಡ್ಸ್ಕೋಬೇಕಾಗಿತ್ತು. ಓ ಬಲೂ, ಅವನು ಪ್ರಪಂಚ ತೋರ್ಸ್ಬಾರ್ದಾಗಿತ್ತಾ? ಅವನ ತೋರಿಸ್ಬಿಟ್ಟು ತೋಡ್ಬೇಡ ಅಂದ್ಬಿಟ್ರೆ, ಆಸೆ ಎಲ್ಲ ಕೊಟ್ಟು ತಗೋಬೇಡ, ತಿನ್ಬೇಡ, ಮಾವಿನ ಇಟ್ಬಿಟ್ಟು ತಿನ್ಬೇಡ ಅಂದ್ಬಿಟ್ರೆ ಹೆಂಗೆ? ಒಳಗಡೆ ಬಚ್ಚಿಟ್ಕೊಂಡಿದ್ರೆ ನಾನೇನ್ ಬಲೂನ್ ನೋಡ್ತಾ ಇದ್ನ ಹೋಗಿ? ನೋಡಕ್ ಆಗ್ತಿತ್ತ? ಕರೆಕ್ಟ್, ಹೌದೌದು, ನೀವೇ ಕರೆಕ್ಟ್ ಅಮ್ಮ, ಒಪ್ಕೊಳ್ಳೋಂತ ಮಾತು. ನಿಜವಾಗಿಯೂ ಹೀಗೆ ಪರಮಾತ್ಮ ಜಗಳ ಮಾಡ್ಬೇಕು. ನೀನ್ ಮಾಡಿದ ತಪ್ಪು ಪರಮಾತ್ಮ, ಈ ಸುಪ್ರೀಂ ಕೋರ್ಟ್ ಹಾಕ್ತೀನಿ, ನಾವೆಲ್ಲತನು 500 ತಗೊಂಡ್ಬಿಟ್ಟು. ಅರ್ಜುನ ಬದ್ಲು ಲಕ್ಷ್ಮಿ ಅವ್ರು ಇರ್ಬೇಕಿತ್ತಲ್ಲ ಅವತ್ತು. ನೀರಿಳಿಸ್ಬಿಟ್ಟಿದ್ದು ಕೃಷ್ಣಂಗೆ, ಆ ಕೃಷ್ಣ ನೀರಿಳಿಸ್ಬಿಟ್ಟು, ತಮ್ಮ ತಪ್ಪಾಯ್ತಮ್ಮ, ಆಯ್ತು ಹಿಂಗೆ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ಬಿಡ್ತಿದ್ದ. ಕೃಷ್ಣ ದಾವ ಹಾಕ್ಬಿಡೋದು, ನೀನು ಎಲ್ರಿಗೂ ಮೋಸ ಮಾಡ್ತಾ ಇದೀಯಾ, ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದೀಯಾ, ನೀನು ಹೃದಯದಲ್ಲಿ ಹೊಕ್ಕೊಂಡಿದ್ಯಾ, ನೀನು ಎಲ್ರಿಗೂ ಕಾಣುವಂಗಿರ್ಬೇಕಾಗಿತ್ತು, ಎಲ್ರಿಗೂ ಗೊತ್ತಾಗ್ ಮಾಡ್ಬೋದು, ತಪ್ಪು ಮಾಡ್ಲಿ ಅಂತ. ಏನ್ ಮಾಡಪ್ಪ, ಅವನು ಎಷ್ಟು ದಾವ ಹಾಕಿದ್ದು, ಸುಮ್ಮನೆ ದಾವ ಹಾಕಿದ್ದು ಬೆಳೆದು ಅದೇ ಅವತ್ತೇ ಬಂದ್ಬಿಡ್ತಾನೆ. ಅವನು ತಮಾಷೆ ಪರಮಾತ್ಮನ ಅದೊಂದು ಅವ್ನ ವೀಕ್ನೆಸ್ ಇದೆ. ಪರಮಾತ್ಮನ ದೊಡ್ಡ ಏನು ಅಂದ್ರೆ, ನೀನೇ ಬೇಕು ಅಂತ ಹತ್ತು ಬಿಟ್ರೆ ಬಂದ್ಬಿಡ್ತಾನೆ. ಅಯ್ಯೋ ಪಾಪ ಅಳ್ತಾ ಇದ್ದಾನೆ ನನ್ ಮಗು, ನಾನು ಹೋಗ್ತೀನಿ ಬಂದ್ಬಿಡ್ತಾನೆ. ಅದೇ ರಿಯಲಿ ಅಳ್ಬೇಕು, ಬಿಸಿಲು ಹಾಕೊಂಡು ನೀರ್ ಬಿಡೋದಲ್ಲ. ನಿಜವಾಗಿ ನೀನೇ ಬೇಕು ದಿನಗಟ್ಟೆ ಹತ್ರ ಬಂದೇ ಬಿಡ್ತಾನೆ. ಮಗ ತಗೋ ಮಗನೇ ನೋಡ್ಕೊ ಅಂತ ಬಂದ್ಬಿಡ್ತಾನೆ. ಪರಮಹಂಸರ ಹಾಗೆ ಮಾಡಿದ್ದ. ಅವ್ರು ಬಿಟ್ಟಿದ್ರೆ ಬೇರೆ ಕಂಡ್ಕೊಂಡೇ ಇಲ್ಲ, ಅಲ್ಲದೆ ಇದ್ರು ಕಂಡಿಲ್ಲಪ್ಪ. ಅಳಬೇಕು, ರಂಗನಿಗಾಗಿ ಅಳಬೇಕು, ರಂಗನಿಗಾಗಿ ಅಳೋ ಅಂತ. ಯಮೇ ವೈಷವಣತೆ ಶ್ರುತಿ ಹೇಳ್ತಿದೆ, ಯಮೇ ವೈಷವಣತೆ ತೇನ ಲಭ್ಯ. ಅವನೇ ಬೇಕು ಅಂದ್ರೆ ಎಲ್ಲ ಬಿಡ್ಬೇಕು, ಅವಾಗ ಅವ್ನು ಸಿಗ್ತಾನೆ. ಅವನೂ ಬೇಕು ಅಲ್ಲ, ಅವನೇ ಬೇಕು ಅಂದ್ರೆ ಊಟ ತಿಂಡಿ ನಿದ್ದೆನೂ ಬಿಟ್ಟು ಮೂರತ್ತು ಅಚಿಂತನೆ, ಆ ಅನುಸಂಧಾನ, ಆ ಪ್ರೇಮ, ಮಚ್ಚಿತ್ತಾ ಮದ್ಗತ ಪ್ರಾಣ ಬೋಧೆಯಂತ ಪರಸ್ಪರ ಕಥೆಯಂತಷ್ಟ ಮಾಂ ನಿತ್ಯ ತುಷ್ಯಂತ ರಮಂತಿ ಚ. ಆಯ್ತು ಟೈಮು, ನಾಳೆ ಓದೋಣ ಭಾಷ್ಯನ.